ಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾ ನಕುಲೀ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಕಾಲಸ್ಸ ಏವ ಸಮವರ್ತತ ನಾಮ ಯಾವತ್ ಚಿಂತಾಕುಲಂ ವಿವಿಧ ಸಾಧುಕುಲಂ ಬಭೂವ ವೇದಾಂತ ಸಂತತ ಕೃತಾಂತರ ಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥಂ ನು ವಯಂ ಬತೇತಿ. ಸ್ವಸ್ತಿ ಅಸ್ತು. ಎರಡನೇ ಸರ್ಗದ 5ನೇ ಶ್ಲೋಕ ಪ್ರಾರಂಭವಾಗಬೇಕು. ದೇವತೆಗಳ ಲೋಕದಲ್ಲಿ ಬ್ರಹ್ಮದೇವರ ಮನೆಯಲ್ಲಿ ಎಲ್ಲ ದೇವತೆಗಳು ಸೇರಿಕೊಂಡು ಕಲಿಯುಗದಲ್ಲಿ ಇರುವಂತಹ ಸಜ್ಜನರ ಉದ್ಧಾರವನ್ನು ಮಾಡುವುದಕ್ಕಾಗಿ ಶುದ್ಧವಾದ ತತ್ವಜ್ಞಾನವನ್ನು ನೀಡಬೇಕು. ಅದಕ್ಕೆ ಸಮರ್ಥನಾದ ವ್ಯಕ್ತಿ ವಾಯುದೇವರಲ್ಲದೆ ಮತ್ಯಾರೂ ಅಲ್ಲ ಅಂತನ್ನುವುದನ್ನು ಮನಗಂಡು ಭಗವಂತನಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ವಾಯುದೇವರಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ವಾಯುದೇವರು ಭಕ್ತರ ಮೇಲಿನ ಕಾರುಣ್ಯದಿಂದಾಗಿ ಅವತಾರ ಮಾಡಿ ಬಂದಿದ್ದಾರೆ. ಇವತ್ತಲ್ಲ, ಕಲಿಯುಗದಲ್ಲಿ ಮುಂದೆ ಬರುವ ಎಲ್ಲ ಸಜ್ಜೀವಿಗಳ ಮೇಲೆಯೂ ಕೂಡ ಪರಮಾನುಗ್ರಹವನ್ನು ಮಾಡುವುದಕ್ಕಾಗಿ, ಹಿಂದೆ ಆಗಿ ಹೋದ ಸಜ್ಜೀವಿಗಳ ಮೇಲೆ ಪರಮಾನುಗ್ರಹವನ್ನು ಮಾಡುವುದಕ್ಕಾಗಿ ಆಚಾರ್ಯರ ಅವತಾರವಾಗಿದೆ. ಯಾರು ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು, ಯಾರಲ್ಲಿ ಜ್ಞಾನವನ್ನು ಪಡೆಯಬೇಕೆಂಬ ಹಂಬಲ ಇದೆ, ಯೋಗ್ಯತೆ ಇದೆ, ಭಗವಂತನ ಆಶೀರ್ವಾದವಿದೆ, ಅವರಿಗೆ ಮಾತ್ರ ವಾಯುದೇವರ ತತ್ವಜ್ಞಾನ, ವಾಯುದೇವರ ಉಪದೇಶ ಸಿಗ್ತದೆ. ಇಲ್ಲದೆ ಇದ್ರೆ ಸರ್ವಾತ್ಮನ ಸಿಗೋದಿಲ್ಲ. ಎಷ್ಟೋ ಜನರು ಬ್ರಾಹ್ಮಣರಾಗಿ ಹುಟ್ಟಿರ್ತಾರೆ. ಬ್ರಾಹ್ಮಣರಾಗಿ ಹುಟ್ಟಿದವರಿಗೆ ಮಹಾಭಾರತ ರಾಮಾಯಣಗಳು ಕಿವಿಗೆ ಬಿದ್ದಿರೋದಿಲ್ಲ, ಬ್ರಹ್ಮಸೂತ್ರಗಳ ವೇದಗಳು ಕಿವಿಗೆ ಬಿದ್ದಿರೋದಿಲ್ಲ.
ಮಾಧ್ವರಾಗಿರ್ತಾರೆ, ಆಚಾರ್ಯರ ಅನುಯಾಯಿಗಳಾಗಿರ್ತಾರೆ. ಅವರಿಗೆ ಪಾಪ ಎಷ್ಟೋ ಜನರಿಗೆ ಗೋಪೀಚಂದ್ರನ ಮುದ್ರೆ, ಅಂಗಾರ, ಅಕ್ಷಂತಿಗಳು ಏನು ಗೊತ್ತಿರೋದಿಲ್ಲ. ಸರ್ವಮೂಲ ಗ್ರಂಥಗಳಂತರೂ ದೂರೇ ಉಳಿಯಿತು. ಸಂಧ್ಯಾ ವಂದನೆ ಗೊತ್ತಿರೋದಿಲ್ಲ, ಶನಿವಾರವೇ ಇರೋದಿಲ್ಲ, ಇದ್ದ ಶನಿವಾರ ಎಷ್ಟು ವರ್ಷ ಆಗಿರ್ತದೋ ಹಾಕ್ಕೊಂಡು ಗೊತ್ತಿಲ್ಲ. ಯಾಕಿದೆಲ್ಲ ಆಗ್ತದೆ ಅಂದರೆ ತತ್ವಜ್ಞಾನವನ್ನು ಪಡೆಯುವ ಯೋಗ್ಯತೆ ಅರ್ಹತೆ ಇರಲಿಲ್ಲ. ಯಾವುದೋ ಜನ್ಮಾಂತರದ ಒಂದಿಷ್ಟು ಪುಣ್ಯ ಅವನಿಗೆ ಇಲ್ಲಿ ಹುಟ್ಟಿಸಿ ಕರ್ಕೊಂಡು ಹೋಗಿ ಮುಗಿಸ್ಬಿಡ್ತದೆ, ಅಷ್ಟೇ ಕೆಲಸ. ಯಾವಾಗ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೋ, ಭಗವಂತ ಆದೇಶವನ್ನ ಮಾಡಿದ, ಆ ಸಂದರ್ಭದಲ್ಲಿ ಕೆಳಗೆ ಭೂಮಿಯಲ್ಲಿ ಏನು ನಡೀತಾ ಇತ್ತು ಅಂತನ್ನುವುದನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಕಾಲಹ ಸಯೇವ ಸಮವರ್ತತ. ಮುಖ್ಯ ಪ್ರಾಣದೇವರ ಅವತಾರ ಮಾಡುವ ಕಾಲ ಬಂದಾಗ ವಿವಿಧ ಸಾಧುಕುಲಂ ಚಿಂತಾಕುಲಂ ಬಭೂವ. ಲೋಕದಲ್ಲಿರುವಂತಹ ಎಲ್ಲ ಸಜ್ಜನರು ಚಿಂತೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರಂತ. ಯಾಕೆ? ನಾನಾ ತರಹದ ಶಾಸ್ತ್ರಗಳು ಲೋಕದಲ್ಲಿ ಪ್ರಚಾರಕ್ಕೆ ಬಂದಾಗ ತಾವು ನಂಬಿಕೊಂಡ ಬಂದ ನಂಬಿಕೆಗಳಿಗೆ ಪೆಟ್ಟು ಬಿದ್ದಂತಾಗಿ ದೇವರನ್ನು ನಂಬಿರುವಂತಹ ಆಸ್ತಿಕ ಜನರಿಗೆ ಚಾರ್ವಾಕ ಸಿದ್ಧಾಂತ ದೇವರೇ ಇಲ್ಲ ಅಂತ ಬಂದು ಪ್ರಬಲವಾಗಿ ಎದುರಾಳಿಯಾಗಿ ಕೂತ್ಕೊಂಡಿತು. ದೇವರಿದ್ದರೂ ಅವನಿಗೆ ಪರಿಪೂರ್ಣವಾದ ಗುಣಗಳಿಲ್ಲ ಅಂತ ಹೇಳುವ ತಾರ್ಕಿಕರ ಸಿದ್ಧಾಂತ ಅನಂತ ಗುಣ ಅಂತ ನಂಬಿರುವಂತಹ ಭಕ್ತರಿಗೆ ಅಡ್ಡಗೋಡೆಯಾಯಿತು. ದೇವರು ಸ್ವಾಮಿ ನಾವು ದಾಸ ಅಂತ ತಿಳಿದುಕೊಂಡು ಹನುಮಂತನ ಚರಿತ್ರೆಯನ್ನು ಕೇಳಿರುವ ಜನರಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಉಪದೇಶ ಬಹಳ ತ್ರಾಸಾಯಿತು. ಕ್ರಕಚಮಿವ ಸತಾಂ ವಾಯುಸ್ತುತಿಯಲ್ಲಿ ಹೇಳುವಾಗ ನಾನೇ ದೇವರು ಅಂತ ಬರೆದುಕೊಂಡಿರುವಂತಹ ಶಾಸ್ತ್ರ ಹೇಗಿತ್ತು ಅಂದರೆ ಕ್ರಕಚಮಿವ ಸತಾಂ, ಗರಗಸ ಇದ್ದಂತೆ ಇತ್ತಂತೆ ಆ ಶಾಸ್ತ್ರ. ಯಾವುದಾದರೂ ಕಟ್ಟಿಗೆಯನ್ನು ಕೊರಿಯುವಾಗ ಕತ್ತರಿಸುವಾಗ ಉಪಯೋಗಿಸಿಕೊಳ್ಳುವ ಅಸ್ತ್ರ ಇದೆಯಲ್ಲ, ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಕುನರೈರಾದೃತೋನ್ಯೈರ್ವಿಸೃಷ್ಟ ಬ್ರಹ್ಮಾಹಂ ನಿರ್ಗುಣೋಹಂ ವಿತತ ವಿಧಮಿತಿ ಹೇಷ ಪಾಷಂಡವಾದ. ಬಹಳ ಕಷ್ಟ ಆಯಿತು. ಅವರು ವಿಚಾರ ಮಾಡಿದರು, ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ. ಅನಾದಿಯಾಗಿ ಬಂದಿರುವಂತಹ ವೇದಾಂತದ ರಸವನ್ನ, ಸಂತತ ಯಾವಾಗಲೂ ಇರುವಂತಹ ಸತ್ಸಂಪ್ರದಾಯದ ರಸವನ್ನ ನಾವು ಆಸ್ವಾದನೆ ಮಾಡದೆ ಹೋಗ್ತಾ ಇದ್ದೀವಿ, ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋಗ್ತಾ ಇದ್ದೀವಿ. ವೇದಾಂತ ಅರ್ಥ ಆಗದೆ ಹೋದರೆ ಶ್ರೇಯ ಕಥಂ ಲಭೇಮಹಿ, ನಮಗೆ ಶ್ರೇಯಸ್ ಹೇಗಾದೀತು? ಶಾಸ್ತ್ರ ತಿಳಿದಿಲ್ಲ, ಶಾಸ್ತ್ರವನ್ನು ಓದಿಲ್ಲ ಅಂತಾದರೆ ನಮಗೆ ಶ್ರೇಯಸ್ಸಾಗೋದಂತರೂ ದುರತೋಪಾಸ್ತ. ಯಾವುದರಿಂದಲೋ ಶ್ರೇಯಸ್ಸಾಗ್ತದೆ ಅಂತ ತಿಳಿಬೇಡ್ರಿ, ಶಾಸ್ತ್ರದಿಂದ ಮಾತ್ರ ಶ್ರೇಯಸ್ಸಾಗೋದು. ಕಾಟಕ ಉಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರ್ತದೆ. ಯಮದೇವರು ನಚಿಕೇತನಿಗೆ ಮನೆಗೆ ಬಂದಿರ್ತಾನೆ. ನಚಿಕೇತ ಚಿಕ್ಕ ಮಗು ಅವನು ಮನೆಗೆ ಬಂದಾಗ ಅವನಿಗೆ ಕೇಳ್ತಾರೆ, ನಿನಗೇನು ಬೇಕು ಹೇಳು ಅಂತ ಕೇಳ್ತಾರೆ. ಕೇಳಿದಾಗ ನಚಿಕೇತ ತತ್ವಜ್ಞಾನವನ್ನ ಮಾಡಿಕೊಡ್ರಿ, ಉಪದೇಶವನ್ನ ಮಾಡ್ರಿ ಅಂತ ಕೇಳಿದಾಗ ಬೇಕು ಅಂತ ಯಮದೇವರು ಅವನನ್ನು ಡೈವರ್ಟ್ ಮಾಡುವುದಕ್ಕಾಗಿ, ನೋಡು ನಿನಗೆ ಭೂಮಿಯನ್ನು ಕೊಡ್ತೇನೆ, ಆಯಸ್ಸನ್ನು ಕೊಡ್ತೇನೆ, ಲಗ್ನ ಮಾಡಿಸಿ ಕೊಡ್ತೇನೆ, ಸಂಪತ್ತು ಕೊಡ್ತೇನೆ, ಯಾವುದನ್ನಾದರೂ ತೆಗೆದುಕೋ ಅಂತ ಹೇಳಿದಾಗ ನಚಿಕೇತ ಅಂತಾನೆ, ಸ್ವಾಮಿ ಅದು ಯಾವುದು ನನಗೆ ಬೇಡ, ನನಗೆ ಬೇಕಾದದ್ದು ಕೇವಲ ತತ್ವಜ್ಞಾನ ಅಂತ. ಆಗ ಯಮದೇವರಂತಾರೆ, ನೋಡು ನಚಿಕೇತ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಎರಡು ಮಾರ್ಗಗಳು ಭೇಟಿಯಾಗ್ತವಂತೆ. ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಅಂತ ಎರಡು ಭೇಟಿಯಾಗ್ತವಂತೆ. ನಮ್ಮೆಲ್ಲರಿಗೂ ನಾವೇನಿಲ್ಲಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಂದಿಲ್ಲ ಒಂದು ದಿವಸ ಇವರಿಬ್ಬರು ಭೇಟಿಯಾಗಿದ್ದಾರೆ. ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಅಂತ. ಶ್ರೇಯೋ ಮಾರ್ಗ ಅಂತಂದ್ರೆ ಅದು ಆಧ್ಯಾತ್ಮಿಕದ ಮಾರ್ಗ, ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಮಾರ್ಗಗಳು. ಪ್ರೇಯೋ ಮಾರ್ಗ ಅಂದ್ರೆ ಇಲ್ಲೇ ನಮಗೆ ಪ್ರೀತಿ ಪಾತ್ರರಾದವರ ಜೊತೆಗೆ ಬಹಳ ದಿವಸ ಇದ್ದು ಸುಖವನ್ನ ಪಟ್ಟು ಕೊನೆಗೊಂದು ದಿವಸ ಎಲ್ಲ ಕೈ ಖಾಲಿ ಮಾಡಿಕೊಂಡು ಬಿಟ್ಟು ಹೋಗುವಂತಹ ಮಾರ್ಗ. ಯಾವ ಮಾರ್ಗ ಆರಿಸಿಕೊಳ್ತೀಯ ನೋಡು ಅಂತ ಕೇಳಿದ್ರಂತೆ. ಜೊತೆಗೆ ಹೇಳಿದರು, ನೋಡು ನಿನ್ನಂತಹ ವಿದ್ಯಾರ್ಥಿಯಲ್ಲಿ ನಾನು ಕಂಡಿಲ್ಲ, ಯಾಕೆ ಅಂದರೆ ನೀನು ಶ್ರೇಯೋ ಮಾರ್ಗದ ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದೀಯಾ ಅಂತ. ಹಾಗಾದರೆ ಈ ನಚಿಕೇತನ ಶ್ರೇಯೋ ಮಾರ್ಗವನ್ನ ಕಾಟಕದಲ್ಲಿ ಉಪನಿಷತ್ತುಗಳಲ್ಲಿ ಕೇಳಿದ ಜನ ಶ್ರೇಯೋ ಲಭೇ ಮಹಿ ಕಥಂನು ವಯಂ ಬತೇತಿ, ನಮಗೆ ಶ್ರೇಯೋ ಮಾರ್ಗ ಯಾವುದು, ನಮ್ಮನ್ನು ಉದ್ಧಾರ ಮಾಡೋರು ಯಾರು ಅಂತ ತಿಳಿದುಕೊಂಡು ಬಹಳ ಚಿಂತೆಗೆ ಒಳಗಾಗಿದ್ದಾರಂತೆ. ಆ ಸಂದರ್ಭ ಲೋಕದಲ್ಲಿದ್ದ ಸಾತ್ವಿಕರಿಗೆಲ್ಲ ಜ್ಞಾನ ಬೇಕಾಗಿದೆ, ಹಾಹಾಕಾರ ಜ್ಞಾನದ್ದು. ಜ್ಞಾನ ಇಲ್ಲ ಅಂತ ತಿಳಿದುಕೊಂಡು
ಒಂದು ದಿವಸ ನೀರು ಕುಡಿದೇ ಇದ್ರೆ ಮಾರನೇ ದಿವಸ ಬೆಳಗ್ಗೆ ಎದ್ರೆ ನೀರು ಅಂತಿರ್ತೀವಿ. ಒಂದು ದಿವಸ ಆಹಾರ ತಿಂದೇ ಇದ್ರೆ ದ್ವಾದಶಿ ಬೆಳಿಗ್ಗೆ ಯಾವಾಗ ಆದೀತೋ ಪಾರಣಿ ಯಾವಾಗ ಮಾಡೀವಿ ಅಂತಂತೀವಿ. ಆದರೆ ಒಂದು ದಿವಸ ಪಾಠ ಪ್ರವಚನ ಕೇಳದೇ ಇದ್ರೆ ಅದೇನು ತೊಂದರೆ, ಹೋಗ್ಲಿಬಿಟ್ಟು ಅದು ಯಾಕೆ ಅಷ್ಟು ತಲೆಗೆಡಿಸ್ಕೋತೀವಿ ಅಂಥದ್ದೇನಾಗೋದದ, ಏನು ಸತ್ತೋಗ್ತಾರೆ ಯಾರು? ಹೌದು, ನೆನಪಿಟ್ಟುಕೊಳ್ರಿ, ನಿತ್ಯದಲ್ಲಿ ನಾವು ಪಾಠವನ್ನ ಪ್ರವಚನವನ್ನ ಅಧ್ಯಯನವನ್ನ ಮಾಡದೇ ಇದ್ರೆ ನಮ್ಮ ಬುದ್ಧಿ ಸತ್ತೇ ಹೋಗುತ್ತೆ. ಹೇಗೆ ದೇಹಕ್ಕೆ ಆಹಾರ ಬೇಕೋ ಹಾಗೆ ಬುದ್ಧಿಗೆ ನಿರಂತರವಾಗಿ ಆಹಾರವನ್ನು ಕೊಡ್ತಾ ಇದ್ರೆ ಮಾತ್ರ ಬುದ್ಧಿ ತಾಜಾ ಆಗಿರ್ತದೆ. ಛಾಂದೋಗ್ಯದಲ್ಲಿ ಹೇಳುವಾಗ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಆಹಾರ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು? ಗುರುಗಳು ಮಾಡಿದ ಉಪದೇಶ ಏನಿದೆಯಲ್ಲ ಅದೇ ನಿಮಗೆ ನಿಜವಾದ ಆಹಾರ ಅಂತ ತಿಳಿದುಕೊಡ್ರಿ ಅಂತ ಹೇಳ್ತಾರೆ. ದೇಹ ಬೆಳೆಯುವುದಕ್ಕಾಗಿ, ದೇಹ ಸುಸ್ಥಿರವಾಗಿ ಇರುವುದಕ್ಕಾಗಿ ಆಹಾರ ಬೇಕಾಗಿದ್ರೆ ಬುದ್ಧಿ ಸುಸ್ಥಿರವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ಸರಿಯಾಗಿ ಆಹಾರವನ್ನು ಹಾಕ್ತಿರ್ಬೇಕಂತೆ. ಯಾರು ಕೊಟ್ಟಾರು, ಯಾರು ನಮಗೆ ಉಪದೇಶ ಮಾಡಿದ್ದಾರು, ನಮ್ಮ ಕಥೆ ಏನು ಅಂತ ಬಹಳ ಚಿಂತೆಯಲ್ಲಿ ಇದ್ರು ಅಂತ 5ನೇ ಶ್ಲೋಕದಲ್ಲಿ ಹೇಳಿದರು. ಇದಾದ ಮೇಲೆ ಮುಂದೆ ಇನ್ನು ಉಡುಪಿ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತಾರೆ. ಶ್ರೀಮದಾಚಾರ್ಯರು ಅವತಾರ ಮಾಡಿರುವಂತಹ ಸ್ಥಳ, ಅವರು ಕಾರ್ಯವನ್ನ ಮಾಡುವುದಕ್ಕಾಗಿ ಆರಿಸಿಕೊಂಡ ಕ್ಷೇತ್ರ ಉಡುಪಿ. ಯಾಕೆ ಇದಕ್ಕೆ ಉಡುಪಿ ಅಂತ ಹೆಸರು ಬಂತು? ರಜತಪೀಠಪುರ ಅಂತ ಇದಕ್ಕೆ ಹೆಸರು. ಇದಕ್ಕೆ ಯಾಕೆ ರಜತಪೀಠಪುರ ಅಂತ ಕರೀತಾರೆ? ಇದು ಯಾರ ಕ್ಷೇತ್ರ? ಪಾಜಕವನ್ನ ಮಧ್ಯಗೇಹ ಭಟ್ಟರು ಯಾಕೆ ಆರಿಸಿಕೊಂಡ್ರು? ಅವರ ತಾಯಿ ಯಾರು? ಅವರ ಊರು ಯಾವುದು? ಅಲ್ಲಿರುವಂತಹ ತೀರ್ಥಗಳು ಏನು ಕೆಲಸ ಮಾಡ್ತದೆ? ಇದನ್ನೆಲ್ಲ ನಾರಾಯಣ ಪಂಡಿತಾಚಾರ್ಯರು ಮುಂದಿನ ಮಾತುಗಳಲ್ಲಿ ಹೇಳ್ತಾರೆ. ನಾವು ಆಚಾರ್ಯರ ಶಿಷ್ಯರು ಮಾಧ್ವರು ಅಂತಂದ್ರೆ ಕೊನೆ ಪಕ್ಷ ಇದು ಬೇಸಿಕ್ ನಾಲೆಜ್ ಅಂತ ತಿಳ್ಕೊಳ್ರಿ, ಉಳಿದದ್ದು ಬೇಡ. ಆಚಾರ್ಯರು ಅವತಾರ ಮಾಡಿದ ಕ್ಷೇತ್ರ ಯಾವುದು ಅಂತನ್ನುವುದನ್ನಾದರೂ ವ್ಯವಸ್ಥಿತವಾಗಿ ತಿಳ್ಕೊಂಡಿರ್ಬೇಕು. ಒಂದು ದಿವಸ ಹೀಗಾಯ್ತಂತ, ಮಕರ ಸಂಕ್ರಾಂತಿ ಉಡುಪಿಯಲ್ಲಿ ನಡೆಯುವಂತಹ ಒಂದು ದೊಡ್ಡ ಹಬ್ಬ. ಎಲ್ಲ ಹಬ್ಬಕ್ಕಿಂತ ಮಕರ ಸಂಕ್ರಾಂತಿ ಭಾರಿ ಹಬ್ಬ. ಆ ಮಕರ ಸಂಕ್ರಾಂತಿಯ ಪ್ರಸಂಗದಲ್ಲಿ ಒಂದು ಘಟನೆ ಆಯಿತು ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ತತ್ಪ್ರೀತಯೇ ರಜತ ಪೀಠ ಪುರಾಧಿವಾಸಿ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ ಪ್ರಾಪ್ತೇ ಮಹಾಯಮಹಿತಾಯ ಮಹಾಜನೌಘೇ ಕೋಲಾಹಲೇನ ಸುಕುತೂಹಲಿನಿ ಪ್ರವೃತ್ತೆ ಮಹಾಯ ಅಯನ ಸಂಕ್ರಮಣೋತ್ಸವಾಯ. ನಾರಾಯಣ ಪಂಡಿತಾಚಾರ್ಯ ಭಾವಪ್ರಕಾಶಕದಲ್ಲಿ ಬರೆದಿದ್ದಾರೆ ಆ ಮಾತನ್ನ. ಸಂಕ್ರಮಣ ಉತ್ಸವ ಇತ್ತಂತೆ. ಸಂಕ್ರಮಣ ಇವತ್ತಿಗೂ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನೀವು ಯಾರಾದರೂ ಹೋಗಿದ್ರೆ ನೋಡಿದ್ರೆ ಗೊತ್ತಾಗತ್ತೆ ಏನು ವೈಭವ ಅಂದ್ರೆ ಸಂಕ್ರಾಂತಿ. ಇವತ್ತು ಇನ್ನೂ ಹೆಚ್ಚು, ಆಚಾರ್ಯರ ಅನಂತರದಲ್ಲಂತೂ ಅದು ಇನ್ನೂ ಹೆಚ್ಚೆಚ್ಚಾಗಿ ಬಂದಿದೆ ಸಂಕ್ರಾಂತಿಯ ಉತ್ಸವ ಉಡುಪಿಯಲ್ಲಿ ನಡೆಯುವಂತಹದ್ದು. ಎಷ್ಟು ಜನ ಸೇರಿರ್ತಾರೆ ಅಂತ ನಿಮಗೆ ಟಿವಿಗಳಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲೇನು ಹೋಗೋದು ಬೇಕಾಗಿಲ್ಲ, ಕೊನೆ ಪಕ್ಷ ಇಲ್ಲಿ ನೋಡಿದ್ರೆ ಅದು ಗೊತ್ತಾಗತ್ತೆ. ಇವತ್ತು ಹೇಗೆ ಜನ ಸಂಕ್ರಾಂತಿಗೆ ಸೇರ್ತಾ ಇದ್ರು ಅವತ್ತು ಹಾಗೆ ಸೇರ್ತಾ ಇದ್ರು. ಅವತ್ತಂತರೂ ತಿಂಗಳಿಗಟ್ಟಲೆ ಅಲ್ಲೆಲ್ಲ ಜನ ಉತ್ಸವ ಅಂದ್ರೆ ಬಂದು ಸೇರ್ರಿ ಅಂತ ಹೇಳ್ಬಿಡೋರು, ಅಷ್ಟೇ ಕೆಲಸ. ಇನ್ನೂ ಕೃಷ್ಣನ ಸ್ಥಾಪನೆ ಆಗಿದ್ದಿಲ್ಲ, ನೆನ್ಬಿಟ್ಟುಕೊಳ್ರಿ. ಅಲ್ಲಿ ಇದ್ದದ್ದು ಮೂಲತಃ ಒಂದು ದೇವಸ್ಥಾನ, ಅನಂತಾಸನ. ಅಲ್ಲಿ ಅನಂತಾಸನ ದೇವಾಲಯ ಒಂದು ಬಿಟ್ರೆ ಉಡುಪಿಯಲ್ಲಿ ಇನ್ಯಾವ ದೇವಸ್ಥಾನ ಇಲ್ಲ. ಅದಾದ ಮೇಲೆ ಚಂದ್ರಮೌಳೀಶ್ವರ. ಆ ಚಂದ್ರಮೌಳೀಶ್ವರ ಯಾಕೆ ಬಂದ, ಅನಂತಾಸನ ಯಾಕೆ ಬಂದ, ಅದೆಲ್ಲವನ್ನು ನಾವಿವತ್ತು ತಿಳಿಯೋ ಪ್ರಯತ್ನ ಮಾಡೋಣ. ಯಥಾಮತಿಯಾಗಿ ತಿಳಿಯುವ ಪ್ರಯತ್ನ. ಯಾಕೆ ಅಂದರೆ ನಾವು ಈ ಭೂಭಾಗದವರು, ಅಲ್ಲಿಯವರಲ್ಲ. ಅಲ್ಲಿಯ ವಾರ್ತೆಯನ್ನ ಸಂಗ್ರಹ ಮಾಡಿ ನನಗೆ ತಿಳಿದದ್ದನ್ನು ಮಾತ್ರ ಹೇಳುವ ಪ್ರಯತ್ನ ಮಾಡ್ತೇನೆ. ಇಷ್ಟೇ ಅಂತ ತಿಳಿಬೇಡ್ರಿ, ಇದಕ್ಕೂ ಹೆಚ್ಚಿನದು ಅಲ್ಲಿ ಇದ್ದವರು ಬಲ್ಲವರು. ನಾವೆಲ್ಲ ದೂರದಲ್ಲಿ ಇದ್ದವರಾದ್ರಿಂದ ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಮಾತ್ರ ಹೇಳ್ತೀನಿ. ಯಾಕೆ ಏನು ತಿಳಿಬಾರ್ದು ಅಂದ್ರೆ ಇಷ್ಟು ಹೇಳಿದ್ಮೇಲೆ ಹಂಗಾರೆ ಇಷ್ಟೇ ಕಾಣಿಸ್ತದೆ ಅಂತ ತಿಳ್ಕೋಬಾರ್ದು. ಆಮೇಲೆ ಕೆಲವರು ಹೋಗುವಾಗ ಆಚಾರ ಅದನ್ನು ಹೇಳಿಲ್ಲಲ್ಲ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ, ನನಗೆ ಗೊತ್ತಿದ್ದದನ್ನು ಮಾತ್ರ ಹೇಳ್ತೀನಿ ನಾನು. ತತ್ಪ್ರೀತಯೇ ರಜತ ಪೀಠ ಪುರಾಧಿವಾಸಿ. ತತ್ಪ್ರೀತಯೇ, ಅಲ್ಲಿರುವಂತಹ ಜನ ಏನು ಚಿಂತೆ ಮಾಡಿದ್ರಲ್ಲ ಅವರಿಗೆ ಪ್ರೀತಿ ಉಂಟಾಗಬೇಕು, ಸಂತೋಷ ಆಗಬೇಕು. ಬಾ, ಅಂತೂ ಒಂದು ಭರವಸೆ ಸಿಕ್ತು, ನಮಗೆಲ್ಲ ಉದ್ಧಾರ ಆಗ್ತದೆ, ಇನ್ನ ನಾವೆಲ್ಲ ಉದ್ಧಾರ ಆಗಬಹುದು ಅಂತ ಒಂದು ಭರವಸೆ ಸಿಗಬೇಕಲ್ಲ, ಅದಕ್ಕಾಗಿ ದೇವರೊಂದು ಉಪಾಯ ಮಾಡಿದ್ದಂತೆ. ತತ್ಪ್ರೀತಯೇ ರಜತ ಪೀಠ ಪುರಾಧಿವಾಸಿ. ರಜತ ಪೀಠಪುರ ಅಧಿವಾಸಿ, ರಜತ ಪೀಠಪುರದಲ್ಲಿ ವಾಸ ಮಾಡುವಂತಹ ಅನಂತ ಶಯನ, ಅನಂತಾಸನ. ಆ ಅನಂತಾಸನ ಏನ್ ಮಾಡಿದ? ದೇವ
ವಿವೇಶ ಪುರುಷಂ, ಒಬ್ಬ ಪುರುಷನಲ್ಲಿ ಪ್ರವೇಶ ಮಾಡಿದ್ದಂತೆ. ಒಬ್ಬ ಪುರುಷನಲ್ಲಿ ಪ್ರವೇಶ ಮಾಡಿದ. ದೇವರು ಬರೋದು ಅಂತ ಕರೀತಾರೆ, ಮೈ ಮೇಲೆ ದೇವರು ಬರೋದು ಅಂತ ಇರ್ತದೆ. ಇದೆಲ್ಲ ಬಹಳ ಆಶ್ಚರ್ಯ. ಇದು ಕೆಲವೆಲ್ಲ ನಂಬಿಕೆಗೆ ಅತೀತವಾಗಿರ್ತದೆ. ಕೆಲವರು ಢೋಂಗಿ ಮಾಡ್ತಿರ್ತಾರೆ. ಯಾವುದು ಢೋಂಗಿ ಯಾವುದು ಪ್ರಾಮಾಣಿಕವಾಗಿದೆ ಅಂತ ತಿಳಿಯೋದು ಕಷ್ಟ ಆಗಿಬಿಟ್ಟಿದೆ ಕಲಿಯುಗದಲ್ಲಿ ಇವತ್ತು. ಯಾಕೆಂದ್ರೆ ಕೆಲವರೆಲ್ಲ ಮೈ ಮೇಲೆ ಲಕ್ಷ್ಮೀ ಬರ್ತಾಳೆ, ದುರ್ಗೆ ಬರ್ತಾಳೆ, ಪಾರ್ವತಿ ಬರ್ತಾಳೆ, ಇನ್ಯಾರ ಕೆಲವರಂತರೂ ನಮಗೆ ರಾಯರು ಬರ್ತಾರೆ ಅಂತ ಒಬ್ಬರು ಅಂತಿದ್ದಂತ. ಬರ್ತಾರೇನೋ ಇಲ್ಲ ಅಂದಿಲ್ಲ, ಯೋಗ್ಯರಿರ್ಬೇಕು ಅವರಿಗೆಲ್ಲ. ಒಬ್ಬನು ಹೇಳ್ತಿದ್ದ, ಮೇಲಿಂದ ಮೇಲೆ ಹೇಳ್ತಿದ್ದ, ನಂಗೆ ರಾಯರು ಬರ್ತಾರೆ. ಗುರುವಾರ ಬಂತು ಅಂದ್ರೆ ತಲೆ ತಿನ್ನು ಶುರು ಮಾಡೋದು. ಒಂದ್ ದಿವಸ ಒಬ್ಬ ಆಚಾರ ಕೂತಿದ್ರಿ, ಚಲೋ ರಾಯರ ಗಂಚ ಓದಿದ್ರು, ಗೊತ್ತಿತ್ತು ಅವರಿಗೆ ಅವ್ನು ಸುಳ್ಳು ಹೇಳ್ತಾನೆ ಅಂತ ಹೇಳಿ. ಗುರುವಾರ ಹೋಗ್ಬಿಟ್ರು, ಒಂದ್ ದಿವ್ಸ ಕೂತ್ಬಿಟ್ರು. ಏನಪ್ಪಾ ಇವತ್ತು ಬರ್ತಾರ್ರಿ ಅಂದ್ರು. ಅನ್ಲಿಕ್ಕೆ ಶುರು ಮಾಡ್ದ. ನಿಲ್ಲು ಅಂದ್ರೆ ಏನು? ರಾಯರ ಗ್ರಂಥದಲ್ಲಿ ಓದಿದ್ದೇನೆ, ಇದೊಂದು ವಾಕ್ಯ ತಿಳಿದಿಲ್ಲ, ರಾಯರೇ ಬಂದಿದ್ದಾರಲ್ಲ ಹೇಳು ಅಂತ ಹೇಳು ಅಂದ್ಬಿಟ್ರು. ತಿಳಿದ್ಬಿಟ್ಟ, ಸೈ ಅಂತ ತಿಳಿದ್ಬಿಟ್ಟ. ತಪ್ಪಾಯ್ತು ಆಚಾರ್ಯ, ಯಾರ ಮುಂದೆ ಹೇಳಿಕ್ಕೆ ಹೋಗ್ಬಿಟ್ರೆ ಹೊಟ್ಟಿ ಪಾಡು ಅಂದ. ಯಾಕೆ ಮಾಡ್ತೀಯಪ್ಪ, ಇನ್ನೊಬ್ಬರ ಹೆಸರು ಕೆಡಿಸ್ತೀಯ? ರಾಯರ ಹೆಸರು ಯಾಕೆ ಕೆಡಿಸ್ತೀಯ ನೀನು? ಲಕ್ಷ್ಮಿ ಹೆಸರು ಯಾಕೆ ಕೆಡಿಸ್ತೀಯ? ದೇವರ ಹೆಸರು ಯಾಕೆ ಕೆಡಿಸ್ತೀಯ? ನಿನಗೆ ಹೊಟ್ಟೆ ಪಾಡು ಬೇಕಲ್ಲ, ಭಿಕ್ಷೆ ಬೇಡು. ಇನ್ನೊಬ್ಬರ ಹೆಸರು ಕೆಡಿಸಬಾರ್ದು ಯಾವಾಗಲೂ ಕೂಡ. ದೇವರು ಬರೋದು, ದಿಂಡ್ರು ಬರೋದು, ಇವೆಲ್ಲ ಇವತ್ತಿನ ಕಲಿಯುಗದಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ. ಬರ್ತಾರೆ, ಬರೋದಿಲ್ಲ ಅಂತ ಹೇಳ್ತಿಲ್ಲ. ಸರ್ವಾತ್ಮನ ವೇದವ್ಯಾಸ ದೇವರದ್ದು ನಿರಾಕರಣೆ ಮಾಡಿಲ್ಲ, ವೇದವ್ಯಾಸ ದೇವರದ್ದು ಅಂಗೀಕಾರ ಮಾಡಿದ್ದಾರೆ. ಆದರೆ ಯೋಗ್ಯನಾಗಿರ್ಬೇಕು, ಅದಕ್ಕೆ ಯೋಗ್ಯತೆ ಅಂತಿದೆ. ಅವತ್ತೇನಾಯಿತು? ಆಚಾರ್ಯರು ಅವತಾರ ಮಾಡುವ ಪ್ರಸಂಗದಲ್ಲಿ ಒಬ್ಬನಲ್ಲಿ ಅನಂತಾಸನ ಪ್ರವೇಶ ಮಾಡಿದ. ನಾರಾಯಣ ಪಂಡಿತಾಚಾರ್ಯ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ. ಶುಭ ಸೂಚನೆ ಆಗಬೇಕು. ನೋಡ್ರಿ, ನಾವೆಲ್ಲಾದ್ರೂ ಹೊರಗೆ ಹೊರಟಿದ್ವಿ ಅಂತಂದ್ರೆ ತಣ್ಣಂತ ಗಂಟಿ ಶಬ್ದ ಕೇಳಿತು, ಒಳ್ಳೇದಾಗ್ತದೆ, ಗಂಟಿ ಶಬ್ದ ಕೇಳಿಸ್ತು. ಅಥವಾ ಇನ್ನೂ ಕೆಲವು ಪದಾರ್ಥಗಳಿವೆ, ತುಳಸಿ, ಗೋವುಗಳು, ಸುಮಂಗಲಿ ಸ್ತ್ರೀಯರು, ಕಲಶಗಳು, ಶವ, ಇವುಗಳೇನಾದ್ರೂ ಎದುರಿಗೆ ಬಂದ್ರೆ ಒಳ್ಳೇದಾಗ್ತದೆ ಅಂತ. ಹಾಗೆ ಶುಭ ಸೂಚನಾಯ. ಏನ್ ಮಾಡಿದ ಪರಮಾತ್ಮ? ಅವನಲ್ಲಿ ಪ್ರವೇಶ ಮಾಡಿದ, ಒಬ್ಬನಲ್ಲಿ ಪ್ರವೇಶ ಮಾಡಿದ. ಕೋಲಾಹಲೇನ ಸುಕುತೂಹಲಿನಿ ಪ್ರವೃತ್ತೆ. ಕೋಲಾಹಲವೋ ಕೋಲಾಹಲ, ಗದ್ದಲವೋ ಗದ್ದಲ. ಅಲ್ರಿ, ಸಾವಿರಾರು ಜನ ಇದ್ದಾಗ ಒಬ್ಬನಲ್ಲಿ ದೇವರು ಪ್ರವೇಶ ಮಾಡಿದ್ರೆ ಹೇಗೆ ಗೊತ್ತಾಗಬೇಕು? ಹೇಗೆ ದೇವರು ಹೇಳಿದ? ದೇವರು ಆ ಒಬ್ಬನಲ್ಲಿ ಪ್ರವೇಶ ಮಾಡಿ ಜನರಿಗೆಲ್ಲ ಸೂಚನೆ ಮಾಡಿದ್ದಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ದೇವರು ಒಬ್ಬನಲ್ಲಿ ಪ್ರವೇಶ ಮಾಡೋದೇನು, ಸೂಚನೆ ಮಾಡೋದೇನು. ಏನು ಸೂಚನೆ ಮಾಡಿದ್ರು ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಸೂಚನೆ ಮಾಡಿದ್ರು ಅನ್ನೋದನ್ನು ಇಲ್ಲಿ ನಾವು ಒಂದು ಕ್ಷಣ ನಿಂತು ಮುಂದೆ ಹೋಗೋಣ. ರಜತ ಪೀಠಪುರ ಅಂತ ಹೇಳಿತ್ತು. ಇದಕ್ಕೆ ರಜತ ಪೀಠಪುರ ಅಂತ ಯಾಕೆ ಕರೀತಾರೆ? ಪೀಠ ಅಂದ್ರೆ ಆಸನ, ಇಲ್ಲಿದೆ ಇಲ್ಲ, ಇಂಥದ್ದೊಂದು ಪೀಠ ಅಂತ ಕರೀತಾರೆ ಅಂತ ಇಟ್ಕೊಳ್ರಿ. ರಜತ ಅಂದ್ರೆ ಬೆಳ್ಳಿದು, ಬೆಳ್ಳಿದೊಂದು ಪೀಠ, ಅದರದ್ದು ಊರು, ಬೆಳ್ಳಿ ಪೀಠದ ಊರು ಅಂತ ಹೆಸರಂತ. ಹೀಗೆ ಯಾರು ಇಟ್ಟಿರ್ತಾರ? ಬೆಳ್ಳಿ ಪೀಠದ ಊರು ಅಂತ ಯಾರು ಹೆಸರಿಟ್ಟಿರೋದಿಲ್ಲ. ಆಶ್ಚರ್ಯ, ಉಡುಪಿಗೆ ಸಂಸ್ಕೃತದಲ್ಲಿ ರಜತ ಪೀಠಪುರ ಅಂತ ಕರೀತಾರೆ. ಉಡುಪಿ ಅಂತೂ ಅಂತಾರೆ, ಏನು ತಪ್ಪಿಲ್ಲ. ರಜತ ಪೀಠಪುರ ಅಂತ ಯಾಕೆ ಬಂತು ಅಂತ ಒಂದು ಇತಿಹಾಸವನ್ನ ಹೀಗೆ ಹೇಳ್ತಾರೆ ಸ್ಥಳ ಮಹಾತ್ಮೆ ಬಲ್ಲವರು. ಪರಶುರಾಮ ದೇವರ ಕಾಲದಲ್ಲಿ ಒಂದು ಪ್ರಸಂಗ ನಡೀತಂತೆ. ಪರಶುರಾಮ ದೇವರು, ಎಲ್ಲರೂ ಕೇಳಿಸ್ಕೊಳ್ರಿ, ಬಹಳ ಮಹತ್ವದ ಮಾತುಗಳಿವೆ. ಸುಮ್ಮನೆ ಏನೋ ಮಧ್ವಾಚಾರ್ಯರ ಬಗ್ಗೆ ಕೇಳಿದೆವು, ಅವರ ಗ್ರಂಥಗಳ ಬಗ್ಗೆ ಕೇಳಿದೆವು ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪರಶುರಾಮ ದೇವರ ಕಾಲದಲ್ಲಿ ಒಂದು ಘಟನೆ ಆಯಿತು. ಪರಶುರಾಮ ದೇವರ ತಂದೆ ಜಮದಗ್ನಿ ಋಷಿಗಳು, ಅವರನ್ನ ಒಬ್ಬ ಕ್ಷತ್ರಿಯ ತೊಂದರೆ ಕೊಟ್ಟು ಕಾಡಿದ. ಆ ಸಿಟ್ಟಿನ ಭರದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಪರಶುರಾಮ ದೇವರು ಕೈಯಲ್ಲಿ ಕೊಡ್ಲಿಯನ್ನು ಎತ್ತಿಕೊಂಡ್ರು. ಕೊಡಲಿಯನ್ನ ಎತ್ತಿಕೊಂಡು ಎಲ್ಲ ದುಷ್ಟಕ್ಷತ್ರಿಯರನ್ನ ಸಂಹಾರ ಮಾಡ್ತಾ ಬಂದರು. ರಾಮ ಭೃಗುದ್ವಗ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಆಚಾರ್ಯರು ಈ ಮಾತನ್ನ ಸಂಗ್ರಹ ಮಾಡ್ತಾರೆ. ರಾಮ ಭೃಗುದ್ವಗ ಸೂರ್ಜಿತ ದೀಪ್ತೆ, ಭೃಗುವಂಶದಲ್ಲಿ ಹುಟ್ಟಿರುವಂತಹ ರಾಮಚಂದ್ರ ಕೈಯಲ್ಲಿ ಕೊಡ್ಲಿಯನ್ನು ಎತ್ತಿಕೊಂಡ. ಅರ್ಥಾತ್ ಪರಶುರಾಮ ದೇವರ ಕೈಯಲ್ಲಿ ಕೊಡ್ಲಿಯನ್ನು ಎತ್ತಿಕೊಂಡ್ರು. ಎಲ್ಲ ದುಷ್ಟರಾದ ಕ್ಷತ್ರಿಯರನ್ನ ಸಂಹಾರ ಮಾಡಿದರು. ಸಾತ್ವಿಕರನ್ನಲ್ಲ, ದುಷ್ಟರನ್ನ ಮಾತ್ರ ಸಂಹಾರ ಮಾಡಿದರು. ಸಂಹಾರ ಮಾಡಿದ ಮೇಲೆ ಇಡೀ ಭೂಭಾಗ ಎಲ್ಲ ಅವರದ್ದಾಯಿತು. ಯಾಕೆಂದ್ರೆ ಎಲ್ಲ ರಾಜರು ಸೋತರು, ಹೋದ್ರು, ಇವ್ರದ್ದಾಯ್ತು. ಪರಶುರಾಮ ದೇವರು ಆಲೋಚನೆ ಮಾಡಿದರು, ಈ ಭೂಮಿಯನ್ನು ತಾವು ತೆಗೆದುಕೊಂಡು ನಾನೇನ್ ಮಾಡಲಿ, ನನಗೇನು ಬೇಡ ಅಂತ ಹೇಳಿ ಭೂಮಿಯನ್ನ ಬ್ರಾಹ್ಮಣರಿಗೆ ದಾನ ಕೊಟ್ರಂತೆ. ಭೂಮಿಯನ್ನ ತಾವು ಯಾವ ಭೂಭಾಗವನ್ನ ಗೆದ್ದಿದ್ರೋ
ಆ ಭೂಭಾಗವನ್ನು ಅವರೇನ್ ಮಾಡಿದ್ರು ಅಂದ್ರೆ ದಾನ ಕೊಟ್ಬಿಟ್ರು. ದಾನ ಕೊಟ್ಟಾದ ಮೇಲೆ ಬ್ರಾಹ್ಮಣರು ಹೇಳಿದ್ರಂತೆ, ದೇವರೇ ನಾರಾಯಣ, ನೀವೊಂದು ನಿಯಮ ತಿಳಿಸಿದ್ದೀಯ ಏನು, ದಾನ ಕೊಟ್ಟ ವಸ್ತುವಿನ ಮೇಲೆ ನಿಮ್ಮ ಅಧಿಕಾರ ಇರೋದಿಲ್ಲ, ಈ ಭೂಮಿ ಎಲ್ಲ ದಾನ ಕೊಟ್ಟಿದ್ದೀಯಾ, ನೀನು ವಾಸ ಮಾಡ್ಲಿಕ್ಕೆ ಬರೋದಿಲ್ಲ, ಭೂಮಿಯನ್ನು ಬಿಡು ಅಂತ ಹೇಳಿದ್ರಂತೆ. ಹೇಗಿರ್ತದೆ ನೋಡ್ರಿ, ಇದೆಲ್ಲ ದಾನದ ಮಹತ್ವ ಅರ್ಥ ಆಗಬೇಕು. ದಾನ ಕೊಟ್ಟಾದ ಮೇಲೆ ಆ ವಸ್ತುವಿನ ಮೇಲೆ ನಮ್ಮ ಅಧಿಕಾರ ಇಲ್ಲ. ಕೊಟ್ಟ ಮೇಲೆ ಕೇಳಲಿಕ್ಕೆ ಹೋಗ್ಬಾರ್ದು. ಆಚಾರ ಮೊನ್ನೆ ಕೊಟ್ಟಿದ್ವಲ್ಲ ಧೋತ್ರ ಹೆಂಗದ ಅಂತ ಇವತ್ತು ಕೇಳಿದ್ರಿ ಅಂದ್ರೆ ನೀವು ದಾನ ಕೊಟ್ಟಿಲ್ಲ ಅಂತ ಅರ್ಥ. ಯಾಕೆ ಅವತ್ತು ದಾನ ಕೊಡುವಾಗ ಇದಂ ನ ಮಮ ಅಂತ ಅಂದಿದ್ರಿ, ಇದಂ ನ ಮಮ ಅಂತ ನಂದಲ್ಲ ಅಂತ ಹೇಳಿದ್ಮೇಲೆ ಇವತ್ತು ಹೆಂಗದ ಅಂತ ಕೇಳ್ತಿದ್ರೆ ಇನ್ನೂ ಅಭಿಮಾನ ಹೋಗಿಲ್ಲ. ಮನಸ್ಸಿನಲ್ಲಿ ಅಭಿಮಾನ ಹೋಗದೇ ಇದ್ರೆ ಅದು ದಾನ ಅಲ್ವೇ ಅಲ್ಲ. ಮನಸ್ಸಿನಿಂದ ದಾನ ಕೊಡಬೇಕು, ವಸ್ತುವಿನಿಂದ ದಾನ ಅಲ್ಲ ಕೊಡೋದು. ವಸ್ತು ಸುಮ್ಮನೆ ನೆಪ ಅಷ್ಟೇ, ನನ್ನದಲ್ಲ ಅಂತ ಅಭಿಮಾನ ತ್ಯಾಗ ಮಾಡಬೇಕು. ಏನಾಯಿತು, ಪರಶುರಾಮ ದೇವರು ಹೇಳಿದ್ರು, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಶಾಸ್ತ್ರ ಎಲ್ಲರಿಗೂ ಒಂದೇ ಅಂದ ದೇವರು. ಭೂಮಿಯನ್ನು ಬಿಟ್ಕೊಂಡು ಬಂದ, ಸಮುದ್ರದ ದಂಡಿಗೆ ನಿಂತ್ಕೊಂಡ, ಕೊಡಲಿಯನ್ನು ತೆಗೆದುಕೊಂಡ ಪರಶುರಾಮ, ಬೀಸಿದ ಕೊಡಲಿಯನ್ನು ಬೀಸಿದ್ರೆ ಆ ಕೊಡಲಿ ಎಲ್ಲಿಯವರೆಗೆ ಹೋಯಿತೋ ಅಲ್ಲಿಯವರೆಗೆ ಸಮುದ್ರ ಹಿಂದೆ ಸರಿತಾ 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 ಹೋಯಿತು. ಕೊಡಲಿ ಬಿತ್ತು, ಬಿದ್ದಾಗ ಅದಿಷ್ಟು ನೀರಿರುವ ಭಾಗ ಹೋಗಿ ನೆಲ ಆಯಿತು. ನೆಲ ಆದಾಗ ಅದೊಂದು ಭೂಮಿ ಆಯಿತು, ಭೂಪ್ರದೇಶ, ವಾಸಕ್ಕೆ ಯೋಗ್ಯವಾದ ಭೂಪ್ರದೇಶವಾಯಿತು. ಅದನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಪರಶುರಾಮ ದೇವರಿಂದ ನಿರ್ಮಾಣಗೊಂಡ ಕ್ಷೇತ್ರವಾದದ್ದರಿಂದ ಅದಕ್ಕೆ ಪರಶುರಾಮ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಬಹಳ ಸುಂದರವಾದ ಕ್ಷೇತ್ರ. ಈಗ ನಾವು ವಾಸ ಮಾಡ್ತಾ ಇರೋ ಕ್ಷೇತ್ರ ಇದು ರಾಮಕ್ಷೇತ್ರ. ನೆನಪಿಟ್ಟುಕೊಳ್ರಿ, ಉಡುಪಿಗೆ ಹೋದಾಗ ಸಂಕಲ್ಪದಲ್ಲಿ ಪರಶುರಾಮ ಕ್ಷೇತ್ರ ಎನ್ನಬೇಕು, ರಾಮಕ್ಷೇತ್ರ ಎನ್ನಬಾರದು. ಬಹಳ ಮಂದಿಗೆ ಗೊತ್ತಿಲ್ಲ, ನಮ್ಮ ಸಂಕಲ್ಪ ಎಲ್ಲ ಕಡೆ ಒಂದೇ ಇರ್ತಾವೆ. ಬದ್ರಿಗೆ ಹೋದಾಗ ಸತೇಕ ಗೋದಾವರಿಯ ದಕ್ಷಿಣ ತೀರಿ ಅಂತ ಸಂಕಲ್ಪ ಮಾಡ್ತಿರ್ತೀವಿ ನಾವು. ಕಾಮನ್ ಸೆನ್ಸ್ ಬೇಡ ನಮಗೆ. ಬದ್ರಿಗೆ ಹೋದಾಗ, ಕಾಶಿಗೆ ಹೋದಾಗ, ಕುರುಕ್ಷೇತ್ರಕ್ಕೆ ಹೋದಾಗ ಗೋದಾವರಿಯ ಉತ್ತರೇ ತೀರೆ, ಅದು ಗೋದಾವರಿಯ ದಕ್ಷಿಣ ತೀರ. ಇಲ್ಲಿ ಇದು ಗೋದಾವರಿ ದಕ್ಷಿಣ ತೀರ, ಇದು ಗೋದಾವರಿ ಉತ್ತರ ತೀರ. ಅದೆಲ್ಲ ಅಲ್ಲಿದ್ದ ತೀರಗಳನ್ನು ಹೇಳಬೇಕು. ಯಾಕೆ ಅಂದ್ರೆ ನಮಗೇನಾಗಿದೆ, ದೇಶಗಳನ್ನ ಅಡ್ಡಾಡಿ ಅಭ್ಯಾಸ ಇಲ್ಲ, ಒಂದೇ ಕಡೆಗೆ ಇದ್ಬಿಡೋದು. ನಮ್ಮಲ್ಲಿ ಚಾಷ್ಟೆ ಮಾಡ್ತಿದ್ರು, ಅದು ಗೃಹಸ್ಥರು ಅಂದ್ರೆ ಗೃಹೇವ ತಿಷ್ಟಂತಿ ಇತಿ ಗೃಹಸ್ಥಾಹ. ಗೃಹಸ್ಥರು ಅಂತ ಯಾಕೆ ಕರೀತಾರೆ ಅಂದ್ರೆ ಮನೆಯಾಗೆ ಕೂತಿರ್ತಾರಂತ, ಹೊರಗೆ ಹೋಗಂಗೆ ಇಲ್ಲ ಜನಮಾಪಿ, ಅದಕ್ಕೆ ಅವ್ರು ಗೃಹಸ್ಥರು ಅಂತ ಚಾಷ್ಟೆ ಮಾಡ್ತಿರ್ಬೇಕು. ಹಾಗಲ್ಲ, ಆಯಾ ಕ್ಷೇತ್ರಕ್ಕೆ ಹೋದಾಗ ನೋಡ್ಬೇಕು. ಹಾಗಾಗಿ ಪರಶುರಾಮ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಭೂಮಿಯನ್ನು ಹೊಸದಾಗಿ ನಿರ್ಮಾಣ ಮಾಡಿದರು. ಅಲ್ಲಿ 7 ಮಹಾಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಉಡುಪಿ ಒಂದು, ಅನಂತಾಸನ ಅದು ಒಂದು ಕ್ಷೇತ್ರ. ಉಡುಪಿ 7 ಮಹಾಕ್ಷೇತ್ರಗಳು. ಪರಶುರಾಮ ದೇವರ ಕ್ಷೇತ್ರದಲ್ಲಿಯೂ ಮತ್ತೆ 7 ಭಾಗಗಳು. ಒಂದು ಉಡುಪಿ, 2ನೇದ್ದು ಸುಬ್ರಹ್ಮಣ್ಯ, 3ನೇದ್ದು ಕುಂಭಾಸಿ, 4ನೇದ್ದು ಕೋಟೇಶ್ವರ, 5ನೇದ್ದು ಕೊಲ್ಲೂರು ಮೂಕಾಂಬಿಕೆ. ನೆನ್ಪಿಟ್ಟುಕೊಡ್ರಿ, ಇದೆಲ್ಲ ಪರಶುರಾಮ ದೇವರು ನಿರ್ಮಾಣ ಮಾಡಿರುವಂತಹ 7 ಮಹಾಕ್ಷೇತ್ರಗಳು. ಅವರು ಬಂದಾಗಿನಿಂದ ಈ 7 ಕ್ಷೇತ್ರಗಳೆಲ್ಲ ಆಗ್ತಾ ಬರ್ತಾ ಇದೆ. ಕ್ರೋಢ ನಾರಾಯಣ ಅದೊಂದು ಕ್ಷೇತ್ರ, ಗೋಕರ್ಣ 7ನೇ ಕ್ಷೇತ್ರ. ಇವು 7 7 ಪರಶುರಾಮ ಕ್ಷೇತ್ರಗಳು, ಮಹಾಕ್ಷೇತ್ರಗಳು. ನೆನಪಿಟ್ಟುಕೊಳ್ಳ್ರಿ, ನಾವು ಹೋದಾಗ ಇದು ಯಾವುದು ಅಂತ ಗೊತ್ತಿಲ್ಲದೆ ಇರಬಾರ್ದು. ಗೋಕರ್ಣ, ಉಡುಪಿ, ಸುಬ್ರಹ್ಮಣ್ಯ, ಕುಂಭಾಸಿ, ಕೋಟೇಶ್ವರ, ಕ್ರೋಢ, ಕೊಲ್ಲೂರು, ಇಷ್ಟೇನಿದೆಯಲ್ಲ ಈ 7 ಕ್ಷೇತ್ರಗಳು ಇದು ಪರಶುರಾಮ ಕ್ಷೇತ್ರದ ಮಹಾಕ್ಷೇತ್ರಗಳು ಅಂತ ಕರೆಸಿಕೊಂಡಿದೆ. ಇದು ಪರಶುರಾಮ ದೇವರು ಮೊದಲು ನಿರ್ಮಾಣ ಮಾಡಿದರು. ಮಾಡಿದ ಮೇಲೆ ಅದೇನು ಉಡುಪಿಯ ಪ್ರಾಂತ ಇದೆಯಲ್ಲ, ಇಲ್ಲಿ ಒಬ್ಬ ರಾಜನನ್ನ ನೇಮಿಸಿದರು. ಯಾರವನು ರಾಜ ಅಂದ್ರೆ ರಾಮಭೋಜ ಅಂತವನ ಹೆಸರು. ರಾಮಭೋಜನೆಂಬ ರಾಜನನ್ನ ಈ ಪ್ರಾಂತ್ಯಕ್ಕೆ ನೀನು ಆಳು ಅಂತ ತಿಳಿದುಕೊಂಡು ಹೇಳಿ ಅವನ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರೇ ನಿರ್ಮಾಣ ಮಾಡಿದ ರಾಜ, ಅವರೇ ಸೃಷ್ಟಿ, ಪರಶುರಾಮನಿಂದ ಸೃಷ್ಟನಾದ ಒಬ್ಬ ಸತ್ಕುಲ ಪ್ರಸೂತನಾದ ಕ್ಷತ್ರಿಯ ರಾಮಭೋಜ. ಅವನ ಕೈಯಲ್ಲಿ ಈ ಪ್ರಾಂತವನ್ನೆಲ್ಲವನ್ನ ಕೊಟ್ಟರು. ಕೊಟ್ಟಾಗ ಅವನ ರಾಜ್ಯ ಅಲ್ಲಿ ಪ್ರಾರಂಭ ಮಾಡಿದ. ಅವನಿಗೊಂದು ತಲೆಯಲ್ಲಿ ಬಂತು, ಪರಶುರಾಮ ದೇವರು ಇಷ್ಟು ಒಳ್ಳೆ ಭೂಮಿಯನ್ನು ಕೊಟ್ಟಿದ್ದಾರೆ, ಹಾಗಾದ್ರೆ ಒಂದು ಯಜ್ಞವನ್ನ ಮಾಡೋಣ ಅಂತ ಇಟ್ಟುಕೊಂಡು ಯಜ್ಞಕ್ಕಾಗಿ ಭೂಶುದ್ಧಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಭೂಮಿಯನ್ನ ಶುದ್ಧ ಮಾಡಬೇಕು ಅಂತ. ಅವಾಗೆಲ್ಲ ಭೂಮಿ ಶುದ್ಧ ಮಾಡೋದು ಹೇಗೆ ಅಂದ್ರೆ ನೇಗಿಲುಗಳನ್ನು ತೆಗೆದುಕೊಂಡು ಭೂಮಿಯನ್ನು ಶುದ್ಧ ಮಾಡೋದು. ಬಂಗಾರದ ನೇಗಿಲು, ಹೇಗೆ ಜನಕ ಮಹಾರಾಜನ ಕಾಲದ ಕಥೆ ಕೇಳ್ತೀವಿ ಹಾಗೆ ಬಂಗಾರದ ನೇಗಿಲಿತ್ತಂತೆ. ಅದನ್ನ ತೆಗೆದುಕೊಂಡು ಭೂಮಿಯನ್ನ ಸ್ವಚ್ಛ ಮಾಡಬೇಕು ಅಂತ ಹೊರಟ. ಹೀಗೆ ಹಾಕಿದ ಭೂಮಿಯಲ್ಲಿ ನೇಗಿಲು ಪ್ರಾರಬ್ಧ, ಅಲ್ಲೊಂದು ಹಾವಿತ್ತು. ಈ ನೇಗಿಲಿನ ಏಟದಕ್ಕೆ ಬಿದ್ದು ಹಾವು ಸತ್ತೋಯ್ತು. ಹಾವು ಸತ್ತೇ ಹೋಯ್ತು. ಸರ್ಪದೋಷ ಬಂತು. ಪ್ರಾರಬ್ಧ ಏನ್ ನೋಡ್ರಿ ಹೇಗಿರ್ತದೆ. ಏನಾದ್ರೂ ಒಳ್ಳೇದು ಮಾಡೋಣ ಅಂತ ಹೊರಟಾಗಲೇನೆ ಹಿಂಗಾಗ್ತಿರ್ತಾವೆ. ಅವಾಗ
ಯಾರಿಗಾದ್ರೂ ಒಳ್ಳೇದು ಮಾಡೋಣ ಅಂತ ಹೋದರೆ ಮೊದಲೇ ಹೀಗಾಗ್ತಿರ್ತದೆ. ಪ್ರಥಮಗ್ನಾಸೆ ಮಕ್ಷಿಕಾಪಾತ ಅಂತ ಒಂದು ಸಂಸ್ಕೃತವಾಗಿ ಗಾದಿ ಮಾತದ್ರಿ. ಮೊದಲನೇ ತುತ್ತು ಹಿಂಗೆ ಕೈಗೆ ತಗೊಂಡಂತ ನೊಣ ಬಿದ್ದಿತ್ತಂತ. ಹಾಗೆ ಬಿತ್ತು, ಗಾಬರಿ ಆಯಿತು. ಸರ್ಪ ಸತ್ತಿ ಏನು ಮಾಡಬೇಕು? ಪರಶುರಾಮದೇವ್ರಿಗೆ ಹೋದು ಪ್ರಾರ್ಥನೆ ಮಾಡಿಕೊಂಡ ರಾಜ, ಸ್ವಾಮಿ ಹೀಗಾಗೋಯ್ತು, ಏನು ಮಾಡಲಿ ಅಂತ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ, ಬಿಡು, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳಿದುಕೊಂಡು ಹೇಳಿ ಒಂದು ರಜತ ಪೀಠವನ್ನು ನಿರ್ಮಾಣ ಮಾಡು ಅಂತ ಹೇಳಿದರು. ಬೆಳ್ಳಿಯ ಒಂದು ಪೀಠ, ಅದರ ಮೇಲೊಂದು ಶೇಷನನ್ನು ಸ್ಥಾಪನೆ ಮಾಡು, ಅದರಲ್ಲಿ ನಾನೇ ಬಂದು ಕೂಡ್ತೀನಿ, ನಿನಗೆ ಸರ್ಪದೋಷವನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರಂತೆ ದೇವರು, ಪರಶುರಾಮ ದೇವರು. ಆಯಿತು ಅಂತ ಹೇಳಿ, ದೊಡ್ಡದು ಅವರವರ ಯೋಗ್ಯತೆಗೆ ತಕ್ಕಂತೆ ಪೀಠ ದೊಡ್ಡ ದೊಡ್ಡದಾಗ್ತಿರ್ತಾವ್ರಿ. ನಮ್ಮ ಮನೆಯಾಗಿನ ಪೀಠ ಅಂದ್ರೆ ಇಷ್ಟೇ ಇರ್ತಾವ್ರಿ, ಅಂಗೈ ಅಗಲದ್ದು ಇಷ್ಟೇ. ನೀವು ದೇವ್ರ ಸತ್ಯಕ್ಕೆ ಒಗ್ಗಾರಿ ಮೇಲೆ ಕೂತಿರ್ತಾನೆ ಪಾಪ ಆ ಪೀಠದ ಮೇಲೆ, ಅವ್ನು ಪೂರ್ಣ ಕೂಡ್ಲಿಕ್ಕೆ ಆಗಂಗೇ ಇಲ್ಲ. ನಮ್ಮಲ್ಲಿ ದೇವ್ರ ಪೂಜಾ ಮಾಡೋ ಮಣಿ ನೋಡ್ತಿರ್ಬೇಕ್ರಿ, ಅದ್ರ ಮೇಲೆ ದೇವ್ರ ಕೂತ್ ಪೂಜಾ ಮುಗಿಸ್ಕೊಂಡು ಎದ್ದು ಹೋಗಿದ್ದೇ ಆಶ್ಚರ್ಯ. ನಮಗೆ ಕೂಡ್ಲಿಕ್ಕೆ ಬರೋದಿಲ್ಲ ಅದ್ರ ಮೇಲೆ, ಅಷ್ಟು ಮಣಿ ಮೇಲೆ ನಾವು ದೇವ್ರನ್ನ ಕೂಡ್ಸಿರ್ತೀವಿ ಪಾಪ. ಸಣ್ಣ 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 ಪೀಠಗಳು. ಅವನು ಒಳ್ಳೆ ರಾಜನಾದದ್ರಿಂದ ದೊಡ್ಡ ಪೀಠವನ್ನ ಮಾಡಿಸಿದ್ದಂತೆ. ದೊಡ್ಡದು ಅಂದ್ರೆ ಈ ಹೇಳೋದು ಸ್ಥಳ ಮಹಾತ್ಮೆ ಹೇಳೋದು ಆ ಊರಿನಷ್ಟು ಅಗಲ ಇತ್ತು ಅಂತ ಹೇಳ್ತಾನೆ. ಅಷ್ಟಿರ್ಲಿಕ್ಕಿಲ್ಲ ಅಂತ ಇಟ್ಕೊಳ್ರಿ, ಬಹಳ ಉತ್ಪ್ರೇಕ್ಷೆ ಆಯಿತು ಅಂತ. ಇವತ್ತೇನು ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ಹಿಡಿಸುವಂತಹ ಒಂದು ದೊಡ್ಡ ಪೀಠವನ್ನಾದರೂ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆಗಳು ಉಂಟು. ಅದರಿಂದ ದೊಡ್ಡ ಪೀಠವನ್ನ, ರಜತ ಪೀಠವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಬೆಳ್ಳಿಯ ಒಂದು ನಾಗವನ್ನ ಸ್ಥಾಪನೆ ಮಾಡಿದ ಮೇಲೆ ಆ ಪೀಠದ ಮೇಲೆ ಪರಶುರಾಮ ದೇವರು ತಾವೇ ಬಂದು ಕುಳಿತುಕೊಂಡು ಭಗವಂತ ಅವರ ಪಾಪವನ್ನು ಪರಿಹಾರ ಮಾಡಿ, ಸರ್ಪದೋಷವನ್ನು ಪರಿಹಾರ ಮಾಡಿದರು. ಮಾಡಿದ ಮೇಲೆ ಅದು ರಜತ ಪೀಠ ಪುರ ಆಯಿತದು. ಅದು ಇಷ್ಟೊತ್ತು ಏನೋ ಆ ಪ್ರಾಂತದಲ್ಲಿ ಕರೀತಾ ಇದ್ರು, ರಜತ ಪೀಠ ಪುರ ಆಯಿತು. ರಜತ ಪೀಠ ಪುರ ಆದ ಮೇಲೆ ಕಾಲಾಂತರದಲ್ಲಿ ಆ ಪೀಠ ಹೋಯ್ತು, ಭೂಗತ ಸಹಜವಾಗಿ. ಎಷ್ಟೋ ಊರುಗಳೇ ನೀರಿನಲ್ಲಿ ಮುಳುಗಿ ಹೋಗ್ಯಾವ, ಎಷ್ಟೋ ಊರುಗಳು ಗುಡ್ಡೊಳಗೆ ಮಣ್ಣದೊಳಗೆ ಮುಳುಗಿ ಹೋಗ್ಯಾವ. ಹಂಗಿದು ಒಂದು ಹೋಯ್ತು ಅಷ್ಟೇ ಕೆಲಸ. ಹೋದ ಮೇಲೆ ಮಾತ್ರ ಶೇಷ ಮತ್ತು ಪರಶುರಾಮ ದೇವರಿಬ್ಬರು ಉಳ್ಕೊಂಡ್ರು. ಅದಕ್ಕೆ ಆ ಶೇಷನ ಮೇಲೆ ಕುಳಿತ ನಾರಾಯಣಾದ್ರಿಂದ ಅನಂತ ಆಸನ. ಅನಂತ ಅಂದ್ರೆ ಶೇಷ, ಅವನನ್ನ ಆಸನವಾಗಿ ಉಳ್ಳವನು ಯಾರು? ಅವನು ಅನಂತಾಸನ ಅಂದ್ರೆ ಪರಶುರಾಮ. ಅನಂತೇಶ್ವರ ಅಂತ ಕರೀತಾರೆ, ಮೂಲ ಹೆಸರು ಅನಂತಾಸನ. ಇತ್ತೀಚೆಗೆ ಎಲ್ಲ ಅನಂತೇಶ್ವರ ಅಂತೂ ಕರೆಯುವ ಅಭ್ಯಾಸ ಉಂಟು. ಅಂತೂ ರಜತ ಪೀಠ ಪುರ ಅಂತ ಯಾಕೆ ಹೆಸರು ಬಂತು ಅಂತ ಅಲ್ಲಿಯವರು ಹೇಳುವ ಈ ಕಥಾಭಾಗ ಒಂದಾಯಿತು. ಎರಡನೆಯದ್ದು, ಪರಶುರಾಮ ದೇವರು ಏನು ಮಾಡಿದರು ಅಂದರೆ ಇಷ್ಟೇ ಸಾಲಿಲ್ಲ. ಅವನಿಗೆ ಹೇಳಿದರು, ನೋಡು, ನೀನು ರಾಜ್ಯ ಆಳುವಾಗ ಇದನ್ನು ನನ್ನನ್ನು ಮಧ್ಯದಲ್ಲಿ ಇಟ್ಟುಕೋ. ರಾಜ್ಯ ಆಳುವ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ದಾಳಿಯಾಗುವುದು ಬೇಡ ಅಂತ ಹೇಳಿ ಮಧ್ಯದಲ್ಲಿ ಪರಶುರಾಮ ದೇವರು ಕೂತಿದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಂಬುವಂತಹ 4 ದಿಕ್ಕುಗಳಲ್ಲಿ 4 ದುರ್ಗಾದೇವಿಯ ಗುಡಿಗಳನ್ನು, ದುರ್ಗೆಯನ್ನು ಸ್ಥಾಪನೆ ಮಾಡಿಸಿದ್ರಂತೆ. 4 ದುರ್ಗೆಯನ್ನ. ಆ ದುರ್ಗೆ ಅಲ್ಲ, ಮತ್ತೆ ಪಾಜಕದಲ್ಲಿ ಇದ್ದ ದುರ್ಗೆ ಅಲ್ಲ, ಮತ್ತೆ ಅದು ಬೇರೆ ಇದೆ, ಇನ್ನು ಕಥೆ ಹೇಳ್ತೀನಿ ಆಮೇಲೆ. 4 ಆ 4 ಯಾವುದು ಅಂತ ಕೇಳಿದ್ರೆ ಕಡಿಯಾಳ, ಪುತ್ತೂರು, ಕನ್ನಡಪಾಡಿ, ಬೈಲೂರು ಅನ್ನುವಂತಹ 4 ಊರುಗಳು. ಈ ಕಡಿಯಾಳ, ಪುತ್ತೂರು, ಕನ್ನಡಪಾಡಿ, ಬೈಲೂರು ಅನ್ನುವ 4 ಊರುಗಳೇನಿವೆ, ಆ 4 ಊರುಗಳಲ್ಲಿ 4 ದುರ್ಗೆಯನ್ನು ಸ್ಥಾಪನೆ ಮಾಡಿದರು. ಮತ್ತು ದಿಕ್ಕುಗಳಿಗೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನುವಂತಹ ದಿಕ್ಕುಗಳಿಗೆ. ಅದರ ಹಿಂಭಾಗದಲ್ಲಿ 4 ದಿಕ್ಕಿನಲ್ಲಿ ಮತ್ತೆ 4 ಸರ್ಪಗಳ ದೇವಸ್ಥಾನವನ್ನು ಸ್ಥಾಪನೆ ಮಾಡಿಸಿದೆ, ಸರ್ಪಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ತಂಗೋಡು, ಮಾಗೋಡು, ಅರಿಗೋಡು, ಉಚ್ಚಲಗೋಡು ಅಂತ 4 ಊರುಗಳು. ಆ 4 ಊರುಗಳಲ್ಲಿ 4 ಸರ್ಪಗಳನ್ನು ಸ್ಥಾಪನೆ ಮಾಡಿಸಿದ್ರು ಮತ್ತೆ. ಹಾಗಾದ್ರೆ ಏನಾಯ್ತು ಈಗ? ಇದೊಂದು ಆವರಣ ಪೂಜೆ ಆಯ್ತಿದು. ಉಪಾಸನೆ ಮಾಡುವವರಿಗೆ ಒಂದು ಆವರಣ ಪೂಜಾ, ಅದು ಗೊತ್ತಿಲ್ಲ. ಮಧ್ಯದಲ್ಲಿ ಶೇಷನ ಮೇಲೆ ಪರಶುರಾಮ, 4 ದಿಕ್ಕಿನಲ್ಲಿ ದುರ್ಗಾದೇವಿ, ಕಡಿಯಾಳ, ಪುತ್ತೂರು, ಕದರ್ಪಾಡಿ, ಬೈಲೂರು ಎನ್ನುವಂತಹ 4 ಊರುಗಳಲ್ಲಿ ದುರ್ಗೆ. ಅದರ ಹಿಂಭಾಗದಲ್ಲಿ ತಂಗೋಡು, ಮಾಗೋಡು, ಅರಿಗೋಡು, ಉಚ್ಚಲಗೋಡು ಅನ್ನುವಂತಹ 4 ಊರುಗಳಲ್ಲಿ ಶೇಷದೇವರು, ಸರ್ಪ. ಹೀಗೆ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಪರಶುರಾಮ ದೇವರು ರಾಮಭೋಜನಿಗೆ ರಾಜ್ಯವನ್ನು ಕೊಟ್ಟು ನೀನು ರಾಜ್ಯವನ್ನು ಪರಿಪಾಲನೆ ಮಾಡು ಅಂತ ಹೇಳಿದರು. ಆವಾಗಿನಿಂದ ಆ ಊರಿಗೆ ರಜತಪೀಠ ಪುರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇದು ಇತಿಹಾಸ. ಇದಾದ ಮೇಲೆ ಅದಕ್ಕೆ ಉಡುಪಿ ಅಂತ ಯಾಕೆ ಬಂತು? ಮತ್ತೊಂದು ಇತಿಹಾಸವನ್ನ, ಶಬ್ದದ ನಿಷ್ಪತ್ತಿಯನ್ನು ನೋಡಿದಾಗ ಹೀಗೆ ಅನಿಸ್ತದೆ. ಅಲ್ಲಿರುವಂತಹ ದೇವಸ್ಥಾನವು ಅದೇ ಕಥೆಯನ್ನು ಹೇಳ್ತದೆ. ಏನು?
ಉಡು ಅಂದ್ರೆ ಸಂಸ್ಕೃತದಲ್ಲಿ ನಕ್ಷತ್ರ, ನಕ್ಷತ್ರಗಳಿಗೆ ಉಡು ಉಡು ಅಂತ ಕರೆಯುತ್ತಾರೆ. ಪ ಅಂದ್ರೆ ನಕ್ಷತ್ರಗಳ ರಾಜ, ಉಡುಗಳನ್ನು ಸಂರಕ್ಷಣೆ ಮಾಡುವನು ಚಂದ್ರ. ಉಡುಪಿ ಅಂದ್ರೆ ಚಂದ್ರ ತಪಸ್ಸು ಮಾಡಿದ ಸ್ಥಳವಾದದ್ದರಿಂದ ಅದು ಉಡುಪಿ. ಅಲ್ಲಿರುವಂತಹ ಈಶ್ವರ ಇದ್ದಾನಲ್ಲ ಅವನು ಚಂದ್ರಮೌಳೀಶ್ವರ. ಅವನೇ ಚಂದ್ರಮೌಳೀಶ್ವರ ಆದ ಒಂದು ಕಥೆ. ಮತ್ತೆ ಅದಕ್ಕೆ ಹೇಗೆ ಅಂದ್ರೆ ಅದಕ್ಕೆ ಮೊದಲು ಅಬ್ಜಾರಣ್ಯ ಅಂತ ಹೆಸರು. ಆ ಅಬ್ಜಾರಣ್ಯದಲ್ಲಿ ಚಂದ್ರ ಬಂದು ತಪಸ್ಸು ಮಾಡಿದಂತೆ. ಅದೊಂದು ಪುಷ್ಕರಣಿ ಇತ್ತು ಮೊದಲು, ಈಗೇನು ದೇವಸ್ಥಾನ ಆಗಿದೆ, ಅದೊಂದು ಪುಷ್ಕರಣಿ. ಆ ಪುಷ್ಕರಣಿಯಲ್ಲಿ ಮುಂದೆ ಸ್ನಾನ ಮಾಡಿ ಚಂದ್ರ ತಪಸ್ಸು ಮಾಡಿದ. ಅವನೇನು ತಪಸ್ಸು ಮಾಡಬೇಕಾಯಿತು ಅಂದ್ರೆ, ದಕ್ಷ ಪ್ರಜಾಪತಿ ತನ್ನ 27 ಮಕ್ಕಳನ್ನ ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಅನ್ನುವರನ್ನೆಲ್ಲ ಚಂದ್ರನಿಗೆ ಲಗ್ನ ಮಾಡಿ ಕೊಟ್ಟಿದ್ರಂತೆ. ಆ ಚಂದ್ರನಿಗೆ ಲಗ್ನ ಮಾಡಿ ಕೊಟ್ಟದ್ದಿದ್ರೆ ಚಂದ್ರ 27 ಜನ ಹೆಂಡತಿಯರಲ್ಲಿ ಒಬ್ಬಳನ್ನ ಮಾತ್ರ ಪ್ರೀತಿ ಮಾಡ್ತಾ ಇದ್ನಂತೆ. ಒಬ್ಬಳು ಭಾರಿ ಪ್ರೀತಿ, ರೋಹಿಣಿಯ ಮೇಲೆ ಪ್ರೀತಿ. ಉಳಿದ 26 ಜನ ಸುಮ್ಮನೆ ಕೊಡ್ತಾರ? ಇದ್ದೊಬ್ಬ ಹೆಂಡತಿಯ ಮೇಲೇನೆ ಚೂರು 1 ಗ್ರಾಮ್ ಕಡಿಮೆ ಪ್ರೀತಿ, 1 ಗ್ರಾಮ್ ಜಾಸ್ತಿ ಪ್ರೀತಿ ಆದ್ರೆ ಕಂಪ್ಲೇಂಟ್ ಆಗ್ತಿರ್ತದೆ. ನಿನ್ನೆ ಮಾಡಿದಷ್ಟು ಪ್ರೀತಿ ಯಾಕೋ ಇವತ್ತು ಮಾಡಬಲ್ಲೆ ಆಗಿರಿ ನೀವು, ಮೊನ್ನೆ ಮಾಡಿದಷ್ಟು ನೀವು ನಮ್ಮನ್ನು ಮಾತಾಡಿಸಬಲ್ರಿ ಆಗಿರಿ ನೀವು. ಒಬ್ಬರ ಮೇಲೇನೆ ಇನ್ನು 26-27 ಬಂದಿದ್ರಂತೂ ಮುಗದೆ ಹೋಯ್ತು ಕಥೆ. ಹೆಂಗೆ ಮೇಂಟೈನ್ ಮಾಡ್ತಿದ್ರು, ಹೆಂಗಿರ್ತಿದ್ರು ಅದೇ ಆಶ್ಚರ್ಯ. ಅವರು ಹೋಗಿ ಅವರ ಅಪ್ಪನ ಮುಂದೆ ಹೇಳಿದ್ರು, ದಕ್ಷ ಪ್ರಜಾಪತಿ ಮುಂದೆ, ನಿಮ್ಮ ಅಳಿಯಂದ್ರು ಪಕ್ಷಪಾತ ಮಾಡ್ತಾರೆ. ದಕ್ಷ ವಿಚಾರ ಮಾಡಲಿಲ್ಲ, ಶಾಪ ಕೊಟ್ಬಿಟ್ಟ, ಕ್ಷಯರೋಗ ಬರಲಿ ನಿನಗೆ ಅಂತ ಹೇಳಿ. ಅಳಿಯರಿಗೆ ಕ್ಷಯರೋಗ, ಈ ಶುಕ್ರಾಚಾರ್ಯ ಕಥೆಲಿ ಇದು. ಯಯಾತಿಗೆ ಶಾಪ ಕೊಟ್ಟಂತೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಬಿಟ್ರು. ಶಾಪ ಕೊಟ್ರೆ ಆಶ್ಚರ್ಯ, ಕರಗುತ್ತಾ ಹೋದ ಪಾಪ. ಕರಗುತ್ತಾ ಬಂದ ಚಂದ್ರ. ಏನ್ ಮಾಡಬೇಕು ತೋಚಲಿಲ್ಲ. ಋಷಿಗಳು ಸೂಚನೆ ಮಾಡಿದ್ರು, ನೀನು ಹೋಗಿ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾದರೆ ಮಾತ್ರ ನಿನಗೆ ಮತ್ತೆ ಈ ರೋಗ ಪರಿಹಾರ ಆಗ್ತದೆ ಅಂತ. ಆಯಿತು ಅಂತ ಹೇಳಿ ಈ ಅಬ್ಜಾರಣ್ಯದಲ್ಲಿ ಬಂದು ನಿಂತು ಚಂದ್ರ ತಪಸ್ಸು ಮಾಡಿದ. ಆ ಚಂದ್ರ ತಪಸ್ಸು ಮಾಡಿದ ಸ್ಥಳದಲ್ಲಿ ರುದ್ರದೇವರು ಬಂದು ಅನುಗ್ರಹವನ್ನ ಮಾಡಿ ನಿನಗೆ ಕ್ಷಯರೋಗ ಪರಿಹಾರವಾಗಲಿ ಅಂತ ಆಶೀರ್ವಾದ ಮಾಡಿದರು. ಕ್ಷಯರೋಗ ಪರಿಹಾರವಾಯಿತು. ಅವನು ಕೇಳಿಕೊಂಡ, ನಾನು ತಪಸ್ಸು ಮಾಡಿದ್ದಕ್ಕಾಗಿ ನೀವು ಇಲ್ಲಿ ಬಂದು ನಿಂತಿದ್ದೀರಿ ಎನ್ನುವುದು ಮುಂದಿನ ಎಲ್ಲರಿಗೂ ಗೊತ್ತಾಗಬೇಕು. ಯಾರೇ ಮುಂದೆ ಇಂತಹ ರೋಗಕ್ಕೆ ತುತ್ತಾದರೆ ಅವರು ತಮ್ಮ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಇಲ್ಲಿ ಬಂದು ಸೇವೆ ಮಾಡಿದ್ರೆ ಸಾಕು, ಪರಿಹಾರ ಆಗಬೇಕು. ಹಾಗೆ ಆಶೀರ್ವಾದವನ್ನ ಮಾಡ್ರಿ ಅಂತ ಕೇಳಿದ್ದಕ್ಕೆ ರುದ್ರದೇವರು ಅಲ್ಲಿಯೇ ನಿಂತುಕೊಂಡ್ಬಿಟ್ರು ಲಿಂಗಾಕಾರದಲ್ಲಿ ಅನ್ನೋದಕ್ಕಾಗಿ ಅದು ಚಂದ್ರಮೌಳೀಶ್ವರ. ಮುಂದೆ ರುದ್ರದೇವರು, ಹಿಂದೆ ಪರಮಾತ್ಮ ಅನಂತಾಸನ. ಭಕುತ ಜನ ಮುಂದೆ, ತಾನವರ ಹಿಂದೆ ಅಂತ ದೇವರು ಹೇಳಿಕೊಂಡಂತದಕ್ಕೆ. ಮುಂದೆ ಭಕುತ ಜನ ಇದ್ದಾರೆ, ಯಾರು? ರುದ್ರದೇವರು. ತಾನವರ ಹಿಂದೆ. ಅದಕ್ಕೆ ನಾವು ಯಾವಾಗಲೂ ಹೊರಟಿದ್ರೆ ಏನು ಮಾಡಬೇಕು? ಅಯ್ಯೋ ಮತ್ತೇನಪ್ಪ ನಾವು ಒಬ್ಬರೇ ಹೊರಟೀವಿ, ಏನು ಕಥೆ ನಮ್ಮದು ಅಂತ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ನಾವು ಮುಂದಿದ್ರೆ ದೇವರು ನಮ್ಮ ಹಿಂದೆ ಇದ್ದೇ ಇರ್ತಾನೆ. ಭಕುತ ಜನ ಮುಂದೆ, ತಾನವರ ಹಿಂದೆ. ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ. ನೀವೆಲ್ಲ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದೀರಿ, ದೊಡ್ಡ ಪುಣ್ಯ. ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೀಗೆ ಪಾರಾಯಣವನ್ನು ಮಾಡಿರಿ. 4 ತಿಂಗಳ ಅವಧಿಯಲ್ಲಿ ಮಾಡಿದ ಪುಣ್ಯ ಬಹಳ ಇರ್ತದೆ. ಅದರಲ್ಲಿ ಅಗ್ರಣೀಹಿ ಅಂತ ಒಂದು ವಿಷ್ಣು ಸಹಸ್ರನಾಮದ ದೇವರ ಹೆಸರು. ಅಗ್ರೇ ನಯತಿ ಇತಿ ಅಗ್ರಣೀಹಿ. ಭಕ್ತರನ್ನ ಮುಂದೆ ಕಳಿಸಿ ತಾನು ಹಿಂದೆ ಬರ್ತಾನಂತೆ. ಅದಕ್ಕೆ ದೇವರಿಗೆ ಅಗ್ರಣಿ ಅಂತ ಹೆಸರಂತೆ. ಭಕುತ ಜನ ಮುಂದೆ, ತಾನವರ ಹಿಂದೆ ಅನ್ನುವುದನ್ನು ದೃಷ್ಟಾಂತ ಕೊಟ್ಟ. ಎಲ್ಲಿ? ಉಡುಪಿಯಲ್ಲಿ ನಿಂತುಕೊಂಡ. ಉಡು ನಕ್ಷತ್ರಗಳ ಪಾಲಕನಾದ ಚಂದ್ರ ಎಲ್ಲಿ ತಪಸ್ಸು ಮಾಡಿದ ಆ ಕ್ಷೇತ್ರ ಅದು ಉಡುಪಿ ಕ್ಷೇತ್ರವಾಯಿತು ಅಂತ ಇತಿಹಾಸವನ್ನು ಹೇಳ್ತಾರೆ. ಹಾಗಾಗಿ ರಜತಪೀಠಪುರ, ಉಡುಪಿ ಅನ್ನುವ 2 ಹೆಸರುಗಳು ಹೀಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ತತ್ಪ್ರೀತಗೆ ರಜತಪೀಠಪುರಾದಿವಾಸಿ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ ಪ್ರಾಪ್ತೇ ಮಹಾಯಮಹಿತಾಯ ಮಹಾಜನೌಗೆ ಕೋಲಾಹಲೇನ ಸಕುತೂಹಲಿನಿ ಪ್ರವೃತ್ತೆ. ಸಂಕ್ರಾಂತಿ ನಡೀತಾ ಇದೆ. ಇಂತಿಪ್ಪ ಕ್ಷೇತ್ರದಲ್ಲಿ ಸಂಕ್ರಾಂತಿ ಉತ್ಸವ. ಸಂಕ್ರಾಂತಿ ನಡೀತಾ ಇದ್ದಾಗ ಏನಾಯಿತು? ಒಬ್ಬನಲ್ಲಿ ಪ್ರವೇಶ ಮಾಡಿದ ದೇವರು. ಪ್ರವೇಶ ಮಾಡಿದ್ದೇನೆ ಅಂತ ತಿಳಿಸಬೇಕು ಜನರಿಗೆಲ್ಲ. ಏನು ಮಾಡಿದ? ಅದಕ್ಕೆ ಅಲ್ಲೊಂದು ಧ್ವಜಸ್ತಂಭ ಇತ್ತಂತೆ. ಧ್ವಜಸ್ತಂಭ ಅದು ಬಹಳ ನಾಜೂಕಿರ್ತದೆ. ಧ್ವಜಸ್ತಂಭ ಅದೇನು ಏರೋದು ಕೂಡೋದು ಅಷ್ಟು ಸುಲಭ ಇರೋದಿಲ್ಲ. ಯಾರಲ್ಲಿ ಪ್ರವೇಶ ಮಾಡಿದ್ದಾನೋ ಅವ ಏನಾದ? ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯನ್ನಿಹ ಜನಾನಿತರಾಮನೃತ್ಯತ್ ಉತ್ತುಂಗಕೇತು ಶಿಖರೇ ಸಕೃತಾಂಗಹಾರೋ
ರಂಗಾಂತರೇ ನಟೈವ ಕಿಲ ವಿಸ್ಮಯಾತ್ಮ. ಆ ಕಂಬದ ಮೇಲೆ ಏರಿಬಿಟ್ಟಂತ. ಕಂಬದ ಮೇಲೆ ಏರಿದ. ಯಾರೇರಿದ ಕಂಬದ ಮೇಲೆ? ಅವ. ಯಾರು ದೇವರು ಪ್ರವೇಶ ಮಾಡಲ್ಪಟ್ಟಿದ್ದಾನಲ್ಲ, ಒಬ್ಬ ವ್ಯಕ್ತಿ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಆವಿಷ್ಟವಾನ್ ಅಕುಶಲಂ ಪುರುಷಂ ಪ್ರಕೃತ್ಯ. ಸ್ವಾಭಾವಿಕವಾಗಿ ಆ ಮನುಷ್ಯ ಹೇಗಿದ್ದ ಅಂದ್ರೆ ದಡ್ಡ ಇದ್ದಂತೆ. ಪ್ರಕೃತ್ಯ ಅಕುಶಲಂ ಪುರುಷಂ ಆವಿಷ್ಟವಾನ್. ನಾವು ನೋಡ್ತಿರ್ತೀವಲ್ಲ, ನಮ್ಮೂರಲ್ಲಿ ದಡ್ರಿದ್ದವರು, ಹೆಡ್ರಿದ್ದವರು, ಅಥವಾ ಒಂದು ನಮೂನಿ ಇದ್ದವರು. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಮೂನಿ, ಇದು ಚಲೋ ರೀ. ಅಗ್ನಿ ಭಾಷಾ ಭಾಳ ಚಲೋ. ದಡ್ಡಾಗಿದ್ದ ಅಂದ್ರೆ ಸಿಟ್ಟು ಬರ್ತದೆ. ಒಂದು ನಮೂನಿ ಇದ್ದವರು ಅಂದ್ರೆ ಅದೇ ಅನಿಸ್ಕೊಳ್ಳಿ, ಹೌದು ಬಿಡ್ರಿ ಅಂತ ಹೇಳ್ತಾರೆ. ಯಾರು ಅಂಥವರು ಇರ್ತಾರಲ್ಲ, ಅಂಥವರಲ್ಲಿ ಅಕಸ್ಮಾತ್ ಏನಾದರೂ ಒಂದು ಅದ್ಭುತವಾದ ಮಾತು, ಒಂದು ವಿಚಾರ ಹೊಡೆದ್ಬಿಟ್ರೆ ಅದು ಆ ವ್ಯಕ್ತಿದಲ್ಲ. ಯಾಕಂದ್ರೆ ಪ್ರಕೃತ್ಯ ಸ್ವಾಭಾವಿಕವಾಗಿ ಬುದ್ಧಿಮಾಂದೇ ಇರುವ ಅಥವಾ ದಡ್ಡನಿರುವ, ಅಷ್ಟೇ ಜಾಣನಲ್ಲದೇ ಇರುವಂತಹ ವ್ಯಕ್ತಿ ಇದ್ರೆ ಅವನಲ್ಲಿ ಲೋಕೋತ್ತರವಾದ ಕ್ರಿಯೆಗಳು ಕಂಡು ಬಂದಲ್ಲಿ ಒಳಗೆ ಆವೇಶಗೊಂಡದ್ದು ಅಂತ ಅರ್ಥ ಆಗತ್ತೆ. ಯಾರಾದರೂ ಬೇರೆ ಜಾಣರಿದ್ದವರಿಂದ ಕೆಲಸ ಆದರೆ ಸುಳ್ಳು ಹೇಳಬಹುದು, ಮೋಸ ಮಾಡಬಹುದು ಅಂತ ಅಲ್ಲಿಗೆ ಬರ್ತದೆ. ಆದರೆ ಯಾರು ಹುಟ್ಟಿದಾಗಿನಿಂದ ನೋಡ್ತಾ ಬಂದಿದ್ದೀವಿ, ಇವನೇನ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀವಲ್ಲ, ಅಂಥವನ ಬಾಯಿನ ಉಳಿಸ್ಬಿಟ್ಟ ದೇವರು. ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯಯನ್ ನಿಜ ಜನಾನಿತರಾಮ ನೃತ್ಯತ್. ಎಲ್ಲರೂ ತನ್ನ ಕಡೆಗೆ ನೋಡಬೇಕು, ಎಲ್ಲರೂ ತನ್ನ ಮಾತನ್ನು ಕೇಳಬೇಕು ಅಂತನ್ನುವುದಕ್ಕೆ ಆ ಧ್ವಜಸ್ತಂಭದ ಮೇಲೆ ಏರಿ ನರ್ತನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ಎಷ್ಟಿರ್ತದ್ರಿ ಧ್ವಜಸ್ತಂಭದ ಮೇಲೆ ನರ್ತನ ಮಾಡೋದಂದ್ರೆ? ಜಾಗ ಇರ್ತದೆ ಅಲ್ಲೆಲ್ಲ. ಆದರೂ ದೊಂಬರಾಟ ನೋಡ್ತಿರ್ತೀರಲ್ಲ, ಬಹಳ ಆಶ್ಚರ್ಯ ಆಗತ್ತೆ. ಅವ್ರ ಹೊಟ್ಟೆಪಾಡಿಗೆ ಮಾಡ್ಕೊಳ್ಳಿ, ಪಾಪ, ಬೇಡ ಅಂದಿಲ್ಲ ನಾವು, ಅದ್ರ ಬಗ್ಗೆ ಏನು ತಕರಾರಿಲ್ಲ. ಇಷ್ಟು ಹಗ್ಗದ ಮೇಲೆ ಅದು ಹೇಗೆ ನಡಿಬೇಕು, ಕುಡಿಬೇಕು, ಎಷ್ಟು ಕಷ್ಟದ ಕೆಲಸ ಅವೆಲ್ಲ. ಹಾಗಾದ್ರೆ ದೇವರು ಏನು ವ್ಯವಸ್ಥೆ ಮಾಡಿದ್ದಾನೆ ಅಂದ್ರೆ, ಅವನಲ್ಲಿ ಪ್ರವೇಶ ಮಾಡಿ ಉತ್ತುಂಗಕೇತು ಶಿಖರೇ, ಆ ಧ್ವಜಸ್ತಂಭದ ಮೇಲೆ ಕೃತಾಂಗಹಾರ, ಅಂಗಹಾರ, ಕೈ ಕಾಲುಗಳನ್ನೇ ಆಡಿಸ್ತಾ ಇದ್ದು ಹೆಂಗಿದ್ದ ನರ್ತನೆ ಮಾಡುವುದಂದ್ರೆ, ರಂಗಾಂತರೇ ನಟೈವ ಅಖಿಲ ವಿಸ್ಮಯಾತ್ಮ. ಒಬ್ಬನಿಗೆ ದೊಡ್ಡದಾದ ಸ್ಟೇಜ್ ಬಿಟ್ಟು ಕೊಟ್ಟು ನರ್ತನೆ ಮಾಡು ಅಂತ ಹೇಳಿದ್ರೆ ಹೆಂಗಿರ್ತದಲ್ಲ, ರಂಗಾಂತರೇ, ರಂಗಮಂಟಪದಲ್ಲಿ ನಿಲ್ಲಿಸಿ ಒಬ್ಬನಿಗೆ ನರ್ತನೆ ಮಾಡಲಿಕ್ಕೆ ಕೊಟ್ಟಂತೆ ಆ ಧ್ವಜಸ್ತಂಭದ ಮೇಲೆ ಮಾಡ್ತಾ ಇದ್ದಾನೆ. ಅಖಿಲ ವಿಸ್ಮಯಾತ್ಮ. ಆಶ್ಚರ್ಯ ಆಯ್ತು, ನೋಡ್ತಾ ಇದ್ದ. ಇದೇನಿದು ಇಷ್ಟು ಇಂಥವನ್ ಮೇಲೆ ಹತ್ತು ನೋಡ್ತಾ ಇದ್ದಾನಲ್ಲ, ನರ್ತನೆ ಮಾಡ್ತಾ ಇದ್ದಾನಲ್ಲ ಅಂತ ಎಲ್ರು ಕಣ್ ತೆಗೆದು ಕಿವಿ ಕೇಳಿಸ್ಕೊಂಡು ಅವ್ನು ನೋಡ್ತಾ ಇದ್ದು, ಮೇಲೆ ನೋಡಿದ್ರು. ಹೇಳಿದ್ನಂತೆ, ಆಭಾಷ್ಯ ಸೋತ್ರ ಜನತಾಂಶ ಪಥಾನುವಿದ್ದಂ ಉಚ್ಚೈರಿದಂ ವಚನ ಮುದ್ರತ ದೌರ್ಬಭಾಷೆ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞೇವ ಭಗವಾನ್ ಚಿರಾದಿಹೇತಿ. ಎರಡೂ ಕೈಗಳನ್ನ ಮೇಲೆ ಎತ್ತಿದ್ನಂತೆ. ಅಲ್ಲಿ ಹಿಡ್ಕೊಂಡು ನಿಲ್ಲೋದೇ ಕಷ್ಟ. ಎರಡೂ ಕೈಗಳನ್ನ ಮೇಲೆತ್ತಿ ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ದಂ, ಶಪಥಪೂರ್ವಕವಾಗಿ ಹೇಳಿದ್ದಂತ, ಪ್ರತಿಜ್ಞೆ ಮಾಡಿದ. ಉಚ್ಚೈರಿದಂ ವಚನ ಮುದ್ರಿತ ದೌರ್ಬಭಾಷೆ. ವಚನಂ ಉದ್ರಿತ ದೋಹ, ಎರಡೂ ಭುಜಗಳನ್ನ ಎತ್ತಿ, ವಚನಂ ಆಭಭಾಷೆ, ಎರಡೂ ಕೈಗಳನ್ನ ಎತ್ತಿ ಪ್ರತಿಜ್ಞೆ ಮಾಡಿ ಶಪಥ ಮಾಡಿ ಹೇಳಿದ್ದಂತೆ. ಯಾರು ಹುಡ್ತಾ ಇದ್ದಾರೆ ಕೇಳಿಸ್ಕೊಳ್ರಿ. ಉತ್ಪತ್ಸ್ಯತೆ ಜಗತಿ, ಈ ಜಗತ್ತಿನಲ್ಲಿ ಇನ್ನು ಕೆಲವೇ ದಿವಸದಲ್ಲಿ ಹುಟ್ಟವರಿದ್ದಾರೆ. ವಿಶ್ವಜನೀನ ವೃತ್ತಿ, ಜಗತ್ತಿಗೆ ಮಂಗಳವನ್ನ ಮಾಡುವಂತಹ ವ್ಯಕ್ತಿ. ನೆನಪಿಟ್ಟುಕೊಂಡ್ರಿ, ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದು ಪೈಕಿಯವರಿಗೆ ಮಂಗಳ ಮಾಡೋ ವ್ಯಕ್ತಿ ಅಂತ ಹೇಳಿಲ್ಲ. ಮಧ್ವಾಚಾರ್ಯ ಬಗ್ಗೆ ನಮ್ಮಲ್ಲಿ ಸಂಕುಚಿತವಾದ ಭಾವಗಳು. ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ, ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಕ್ಷೇಮ ಮಾಡುವಂತಹ ವ್ಯಕ್ತಿ. ಯಾರ್ಯಾರು ಕ್ಷೇಮ ಮಾಡಿಸಿಕೊಳ್ಳುವುದಕ್ಕೆ ಅರ್ಹರಾಗಿದ್ದಾರೋ ಅವರೆಲ್ಲರಿಗೂ ಕೂಡ, ಯಾರ್ಯಾರಿಗೆ ಯೋಗ್ಯತೆ ಇದೆಯೋ, ಯಾರ್ಯಾರು ಸತ್ಪುರುಷರು ಸಜ್ಜನರು ಸಾತ್ವಿಕರು ಅಂತಿದ್ದಾರೋ ಅವರೆಲ್ಲರಿಗೂ ಕೂಡ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ. ಯಾರು ಹುಟ್ಟವರು? ಈ ಹಿಂದೆ ಬಂದ ಜನರಂತೆ ಇನ್ನೊಬ್ಬ ಅಜ್ಞಾನಿ ಪುರುಷನೇ ಹುಟ್ಟಿ ಬಂದ್ರೆ, ಹಿಂದೆ ಬ್ರಹ್ಮಸೂತ್ರಗಳಿಗೆ ತಪ್ಪು ವ್ಯಾಖ್ಯಾನ ಮಾಡಿದಂತಹ ಜನರು ಬಂದಂತೆ ಮತ್ತೊಬ್ಬ ಅಜ್ಞಾನಿ ಪುರುಷನೇ ಬಂದ್ರೆ ಏನಾಯ್ತು? ಪ್ರಯೋಜನ ಇಲ್ಲ, ವೇಸ್ಟ್. ವಿಶ್ವಜ್ಞೇವ ಭಗವಾನ್ ಚಿರಾದಿಹೇತಿ. ಅಜ್ಞಾನಿ ಬರೋದಿಲ್ಲ, ಅಲ್ಪಜ್ಞಾನಿ ಬರೋದಿಲ್ಲ, ಸಾಧಾರಣ ಜ್ಞಾನಿ ಬರೋದಿಲ್ಲ, ವಿಶ್ವಜ್ಞನೇ ಬರ್ತಾನೆ, ಸರ್ವಜ್ಞನೇ ಹುಟ್ಟಿ ಬರ್ತಾ ಇದ್ದಾನೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ.
ಪ್ರತಿಜ್ಞೆ ಮಾಡಿ ಎರಡೂ ಕೈಗಳನ್ನು ಮೇಲೆ ಎತ್ತಿ ಹೇಳಿದ ಒಬ್ಬ ಅಕುಶಲ ಪುರುಷ, ಇನ್ನು ಕೆಲವೇ ದಿನಗಳಲ್ಲಿ ಈ ಪ್ರಾಂತದಲ್ಲಿ ಒಬ್ಬ ಸರ್ವಜ್ಞ ಹುಟ್ಟಿ ಬರವನಿದ್ದಾನೆ. ನಿಮ್ಮೆಲ್ಲರ ಚಿಂತೆಯನ್ನ ಪರಿಹಾರ ಮಾಡುವಂತಹ, ಕಳೆಯುವಂತಹ, ನಿಮಗೇನು ಜ್ಞಾನದ ದಾಹ ಇದೆ, ಹಾಹಾಕಾರ ಇದೆ, ಬೇಕಾಗಿದೆ, ಅದನ್ನೆಲ್ಲವನ್ನ ತೀರಿಸುವಂತಹ ವ್ಯಕ್ತಿ ಇನ್ನು ಕೆಲವೇ ದಿವಸದಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ವಿಶ್ವಜ್ಞಯೇವ ಭಗವಾನ್ ಅಚಿರಾದಿಹೇತಿ. ಪಂಡಿತಾಚಾರ್ಯರಂತಾರೆ ವಿಶ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಯಾರು ಹುಟ್ಟಿ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ವಿಶ್ವಜ್ಞ ಹುಟ್ಟಿ ಬರ್ತಾ ಇದ್ದಾನೆ. ವಿಶ್ವಜ್ಞ ಅಂದ್ರೆ ಏನು ನೋಡಿ, ಎಷ್ಟು ಚೆನ್ನಾಗಿದೆ ಶಬ್ದ. ವಿಶ್ವಂ ವಿಷ್ಣು ವಷಟ್ಕಾರ. ಕಿಟ್ಟಣ್ಣವ್ರು ನಿಮ್ದೇ ಬರ್ಲಿಕ್ಕತ್ತದಿಲ್ಲ. ವಿಶ್ವಂ ವಿಷ್ಣು ವಷಟ್ಕಾರ. ವಿಷ್ಣು ಸಹಸ್ರನಾಮದ ಮೊದಲನೇ ನಾಮ ವಿಶ್ವ. ಮುಂದೆ 6ನೇ ಸರ್ಗದಲ್ಲಿ ಕೇಳವರಿದ್ದೀವಿ. ವಿಷ್ಣು ಸಹಸ್ರನಾಮದ ಅರ್ಥವನ್ನ ಹೇಳ್ತಾರೆ ಶ್ರೀಮದಾಚಾರ್ಯರು. ಮೊದಲನೇ ಒಂದು ನಾಮ ವಿಶ್ವಾಂತನ್ನೋ ನಾಮಕ್ಕೆ 100 ಅರ್ಥ ಹೇಳಿದ್ರಂತೆ. ಏನ ಸುಮ್ಮನೆ ಕೇಳ್ಬೇಕಷ್ಟೇ, ನಾವು ಭಕ್ತಿಯಿಂದ ಕೈ ಮುಗಿಬೇಕಷ್ಟೇ. ಯಾಕಂದ್ರೆ ನಮ್ಮ ಕೋತೆ ಅಲ್ರಿ ಅದು. ನಾವು ಹೇಳ್ತೀವಿ, ಹೇಳೋದಿಲ್ಲ ಅಂತ ತಿಳಿಬೇಡ್ರಿ. ಯಾರಿಗೆ ಶಾಸ್ತ್ರದ ವ್ಯುತ್ಪತ್ತಿ ಉಂಟೋ 10, 20 ಅರ್ಥ, 30 ಅರ್ಥ ಒಗದಾಡ್ ಹೊತ್ತು ಮುಗೀತಲ್ಲಿಗೆ, ಅಲ್ಲಿಗೆ ಮುಗೀತು, ತಿಣಿಕಾಡ್ ಹೋಯಿತು. ಆಚಾರ್ಯರು ಸರ್ವಜ್ಞರು, ಅವರು ಎಂಥ ಅದ್ಭುತವಾಗಿ 100 ಅರ್ಥ. ಮೊದಲನೇ ಶಬ್ದ ವಿಶ್ವಾಯ ನಮಃ, ಇನ್ನು ಮುಂದಿದ್ದಕ್ಕೆ ಹೋಗಿಲ್ಲ. ವಷಟ್ಕಾರಾಯ ನಮಃ, ಅದಕ್ಕೂ 100 ಅರ್ಥ. ಮತ್ತೆ ಗೋವಿಂದ ಮುಗದೇ ಹೋಯಿತು. ಬರೇ 100 ದಿವಸ ಬರೇ ವಿಶ್ವ ಶಬ್ದ ಅರ್ಥ ಹೇಳಿ ವಿಷ್ಣು ಸಹಸ್ರನಾಮಗಳು ಮಾಡಬೇಕಾಗ್ತದೆ ನಾವೆಲ್ಲ. ವಿಶ್ವಜ್ಞ, ವಿಷ್ಣು ಸಹಸ್ರನಾಮದಲ್ಲಿ ಬಂದ ವಿಶ್ವಾದಿ ಎಲ್ಲ ಶಬ್ದಗಳಿಗೂ 100 ಅರ್ಥವನ್ನು ಹೇಳುವ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಇಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಈ ಹಿಂದೆ ವಿಶ್ವಂ ಮಿಥ್ಯಾ ಅಂತ ಹೇಳಿದ್ರಲ್ಲ, ವಿಶ್ವಂ ಸತ್ಯಂ ಅಂತ ತಿಳಿಸುವ ವ್ಯಕ್ತಿ ಬರ್ತಾ ಇದ್ದಾನೆ. ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಇಲ್ಲ, ಇನ್ನು ಮುಂದೆ ಹುಟ್ಟಿ ಬರುವಂತಹ ವ್ಯಕ್ತಿ ಜಗತ್ತಿನ ಸತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾನೆ. ಇನ್ನು ಮುಂದೆ ಬರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಿಶ್ವಶ್ಚ ಅಸೌಜ್ಞಶ್ಚ ವಿಶ್ವೋ ವಾಯುರುದ್ದಿಷ್ಟ. ಆಚಾರ್ಯರು ಉಪನಿಷತ್ತಿನ ಭಾಷ್ಯಗಳಲ್ಲಿ ಹೇಳುವಾಗ ವಿಶ್ವ ಅನ್ನೋ ಶಬ್ದಕ್ಕೇನೆ ವಾಯು ಅಂತ ಅರ್ಥ. ವಿಶ್ವಶ್ಚ ಸೌಜ್ಞಶ್ಚ, ವಾಯುದೇವರು ಮತ್ತು ಜ್ಞಾನಿಗಳು. ಜ್ಞಾನಿಗಳಾದ ವಾಯುದೇವರೇ ಹುಟ್ಟಿ ಬರ್ತಾ ಇದ್ದಾರೆ, ಬೇರೆ ಇನ್ಯಾರು ಹುಟ್ಟಿ ಬರ್ತಿಲ್ಲ ಅಂತ ತಿಳಿದುಕೊಳ್ಳ್ರಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ನೋಡ್ರಿ, ಒಂದು ಸ್ವಾರಸ್ಯ ಅರ್ಥ ಮಾಡಿಕೊಳ್ಳ್ರಿ. ಈಗ ಏನು ಆಯ್ತು ಬಿಡ್ರಿ, ತರ ಗೊತ್ತಾಯ್ತು ನಮಗ ವಾಯುದೇವರು ಹುಟ್ಟಿ ಬರ್ತಾರೆ ಅಂತ ಪ್ರತಿಜ್ಞೆ ಆಯ್ತು, ಎಲ್ಲ ಆಯ್ತು ಅಂದ್ರೆ, ಅಲ್ಲಪ್ಪ, ಇಷ್ಟು ದಿವಸ ಎಲ್ಲೆಲ್ಲಿ ಪರಮಾತ್ಮ ಅವತಾರ ಮಾಡಿ ಬರ್ತಿದ್ದ ಅಲ್ಲಲ್ಲಿ ವಾಯುದೇವರು ಬಂದು ಘೋಷಣೆ ಮಾಡ್ತಿದ್ರು, ನಮ್ಮ ಸ್ವಾಮಿ ಬರ್ಲಿಗತ್ತಾನ, ನಮ್ಮ ಸ್ವಾಮಿ ಬರ್ಲಿಗತ್ತಾನ. ಈ ಸಲ ಉಲ್ಟಾ ಆಯ್ತು, ದೇವ್ರು ಬಂದು ಹೇಳ್ತಾನ ನನ್ನ ಭಕ್ತ ಬರ್ಲಿಗತ್ತಾನ, ನನ್ನ ಭಕ್ತ ಬರ್ಲಿಗತ್ತಾನ ಅಂತ ತಿಳ್ಕೊಂಡು ಹೇಳಿ. ಇದೇ ಅಂಡರ್ಸ್ಟ್ಯಾಂಡಿಂಗ್ ರೀ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದಕ್ಕೆ ಕರಿಬೇಕ್ರಿ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ ಹೇಳಿದ್ದು ಹೇಗಿದೆ ಅಂದ್ರೆ, ಕೃಷ್ಣಾವತಾರ ಆಗುವ ಪ್ರಸಂಗದಲ್ಲಿ ಕಂಸ ದೇವಕಿಯನ್ನು ಹೊತ್ತುಕೊಂಡು ಹೊರಟಾಗ ವಾಯುದೇವರು ಬಂದು ಅಶರೀರವಾಣಿ ಮಾಡಿದರು, ದೇವರು ಹುಟ್ಟುತ್ತಾನೆ ಅಂತ ಹೇಳಿದರು. ಅದೇ ದೇವರು ಆಚಾರ್ಯ ಅವತಾರ ಮಾಡುವಾಗ ಅರಂತಾಸನ್ನಾಗಿ ಬಂದು ನಿಂತುಕೊಂಡು ಅವನ ಮೈಯಲ್ಲಿ ಹೊಕ್ಕು ಇನ್ನು ಕೆಲವೇ ದಿವಸದಲ್ಲಿ ನನ್ನ ಭಕ್ತ ಬರ್ತಾ ಇದ್ದಾನೆ ಅಂತ ಇವನು ಹೇಳ್ತಾರೆ. ಹಾಗಾಗಿ ಹರಿಯ ಮತ ಹನುಮನ ಮತ, ಹನುಮನ ಮತ ಹರಿಯ ಮತ. ಶ್ರೀಮದ್ ಆಚಾರ್ಯರು ತಮ್ಮ ಯಾವುದೇ ಗ್ರಂಥದಲ್ಲಿ ಈ ವಿಷಯವನ್ನು ಬರೆದಿದ್ದಾರೆ ಅಂತಂದ್ರೆ ಅದು ಅವರ ತಮ್ಮ ಕಲ್ಪನೆ ಅಂತ ತಿಳಿಬೇಡ್ರಿ, ಯಾವ ಕಾರಣಕ್ಕೂ ತಿಳಿಬೇಡ್ರಿ. ಅದು ಎಲ್ಲೋ ಒಂದು ಕಡೆಗೆ ಮೂಲ ಗ್ರಂಥದಲ್ಲಿ ಇರ್ತದೆ. ನಮಗೆ 2-3 ಪುಸ್ತಕ ಓದಿರುವಂತಹ ದಡ್ಡರಿಗೆ ಇದು ಇಲ್ಲ ಅಂತ ಕೈ ಚೆಲ್ಲುವಂತಹ ಪ್ರವೃತ್ತಿ ಉಂಟಾಗಿದೆ. ಆದರೆ ಸರ್ವಜ್ಞರಾದ ಆಚಾರ್ಯರು ಎಲ್ಲಿ ಹೇಳ್ತಾರೆ ಎಲ್ಲ ವೇದವ್ಯಾಸ ದೇವರ ಅಭಿಪ್ರಾಯವನ್ನು ಹೇಳ್ತಾರೆ, ಆ ಕೃಷ್ಣನ ಅಭಿಪ್ರಾಯವನ್ನು ಹೇಳ್ತಾರೆ. ಆದ್ರಿಂದ ಆಯಿತು, ಪ್ರತಿಜ್ಞೆ ಆಯಿತು. ಪ್ರತಿಜ್ಞೆ ಆದ ಮೇಲೆ ಎಲ್ಲಿ ಹುಟ್ಟಬೇಕೀಗ ಅಂತ ಬಂತೀಗ. ಈಗ ನೋಡಿ, ತಂದೆ ತಾಯಿಗಳ ವಿಚಾರ ಬರ್ತದೆ ಈಗ. ಸದ್ವೀಪವಾರಿನಿಧಿ ಸಪ್ತಕ ಭೂತ ಧಾತ್ರ್ಯ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಖಂಡೇ ಕಾಲೇ ಕಲೌ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯ ಗೇಹ ಕುಲ ಮೌಲಿ ಮಣಿರ್ದ್ವಿಜೋಭೂತ್. ಪ್ರಾಯ ನನಗನ್ನಿಸ್ತದೆ ನಾರಾಯಣ ಪಂಡಿತಾಚಾರ್ಯರು ಎಲ್ಲೋ ಡೈರೆಕ್ಟರು ನಿರ್ಮಾಪಕರು ಆಗಿರ್ಬೇಕವ್ರು, ಅಥವಾ ಕ್ಯಾಮ್ರಾಮ್ಯಾನ್ ಆಗಿರ್ಬೇಕ್ರಿ. ಎಷ್ಟು ಚಂದ ಅಂದ್ರೆ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಮೊದಲು ಈ ಪಿಕ್ಚರ್ ತೋರಿಸ್ತಿರ್ತಾರೆ, ಸಿನಿಮಾ ನೋಡ್ತಿರ್ತಿರ್ಲಿಲ್ಲ ನೀವೆಲ್ಲ, ನೋಡುವಾಗ ಮೇಲಿಂದ ಒಂದು ಜೂಮ್ ತೋರಿಸ್ತಾರೆ. ಹೀಗೊಂದು ಏನು ಅಂದ್ರೆ ಇಡೀ ಊರು ಮೊದಲು, ಅದಾದ ಮೇಲೆ ಒಂದು ಏರಿಯಾ, ಅದಾದ ಮೇಲೆ ಆ ವಠಾರ, ಆ ವಠಾರದಲ್ಲಿ ಒಂದು ಮನಿ ತೋರಿಸ್ತಿರ್ತಾರಲ್ಲ,
ನೋಡಿರ್ದಿಲ್ಲ. ಹಾಗೆ ನಾರಾಯಣ ಪಂಡಿತಾಚಾರ್ಯರು ಪಾಜಕ ತೋರಿಸ್ಬೇಕಲ್ಲ, ಮೊದಲು ಪಾಜಕ ತೋರಿಸ್ತಿಲ್ಲ. ಸದ್ವೀಪ ವಾರಿನಿಧಿ ಸಪ್ತಕ ಭೂತ ಧಾತ್ರ್ಯ, 7 ದ್ವೀಪಗಳು, 7 ಸಾಗರಗಳು, 7 ಸಾಗರಗಳಿಂದ ಕೂಡಿದ 7 ದ್ವೀಪಗಳಲ್ಲಿನ ಒಂದು ದ್ವೀಪವಾದ ಜಂಬೂ ದ್ವೀಪದ ಮಧ್ಯದಲ್ಲಿ ಭರತ ಭೂಮಿ. ಆ ಭರತ ಭೂಮಿಯ ಮಧ್ಯದಲ್ಲಿ ಪಾಜಕ ಕ್ಷೇತ್ರ, ಅಲ್ಲಿಗೆ ಬರಬೇಕು. ಮತ್ತು ಇಡೀದು ತಗೊಂಡ್ರು. ಎಷ್ಟು ಸಂಗ್ರಹ ಮಾಡಬೇಕ್ರಿ, ಎಲ್ಲಾದ್ರೂ ಎಷ್ಟು ಚೆಂದಾಗಿ ಸಂಗ್ರಹ ಮಾಡ್ತಾರೆ. ಕ್ಯಾಮ್ರಾದ ಕಣ್ಣಿನಲ್ಲಿ ನೋಡಿದ್ರೆ ಆನಂದ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ವಿ ನಾವು. ಸುಮ್ಮನೆ ಬರೀ ಶಬ್ದದಲ್ಲಿ ಕೇಳಿರ್ತೀವಿ, ಗೊತ್ತಾಗೋದಿಲ್ಲ. ನೋಡ್ಕೊಳ್ರಿ ಮೊದಲು. ಸದ್ವೀಪವಾರಿನಿಧಿ ಸಪ್ತಕ ಭೂತಧಾತ್ರ್ಯ, ಭೂತಧಾತ್ರಿ ಭೂಮಿ. ಹೇಗಿದೆ ಭೂಮಿ ಅಂತ ಕೇಳಿದ್ರೆ, ಸಪ್ತವಾರಿಧಿ 7 ಸಾಗರಗಳು ಸುತ್ತಲೂ. ಬಹಳ ಚೆನ್ನಾಗಿದೆ. ಇವತ್ತೆಲ್ಲ ಈ ಸಾಗರಗಳಿಗೆ ಬೇರೆ ಬೇರೆ ಹೆಸರು, ಬೇರೆ ಬೇರೆ ರೂಪಗಳು ಆಗಿ ಹೋಗಿದೆ. ಸಹಜವಾಗಿ ಕಾಲಾಂತರದಲ್ಲಿ ಒಂದೇ ಹೆಸರಿಗೆ ಒಂದೇ ಊರು ಉಳಿಯೋದಿಲ್ಲ. ಹೋಗ್ತಾ ಹೋಗ್ತಾ ಬೇರೆ ಬೇರೆ ಆಗ್ತಾ ಇರ್ತದೆ. ಅದಕ್ಕೇನು ಸಮಸ್ಯೆ ಇಲ್ವೇ ಇಲ್ಲ. ನೋಡ್ರಿ, ಲವಣ ಸಾಗರ ಅಂತ ಒಂದು ಸಾಗರ, ಇಕ್ಷು ಸಾಗರ ಅಂತ ಎರಡನೇದ್ದು, ಉಪ್ಪಿನ ನೀರಿನ ಸಾಗರ ಅಂತ. ಇವತ್ತು ನಮ್ದು ಉಪ್ಪಿನ ನೀರಿನ ಸಾಗರದ ಒಳಗೆ ಇದ್ದು ಭೂಭಾಗ ನಮ್ದೆಲ್ಲ. ಬೇರೆ ಭೂಭಾಗಗಳು ಬೇರೆ ರೀತಿ ಇದೆ. ಘೃತಸಾಗರ, ಸುರಾಸಾಗರ. ಘೃತಸಾಗರ, ಸುರಾಸಾಗರ, ತುಪ್ಪದಂತೆ ಇರುವ ನೀರು. ತುಪ್ಪವೇ ಇದೆ ಅಂತ ತಿಳಿಬೇಡ್ರಿ. ಕೆಲವು ಕಡೆಗೆ ತುಪ್ಪ ಇರುವಂತಹ ಭಾಗಗಳು ಉಂಟು. ಆದರೆ ಮನುಷ್ಯರಿಗೆ ಉಪಲಬ್ಧವಾಗುವಂತಹ ನೀರಿನ ಭಾಗಗಳು ಹೇಗಿರ್ತದೆ ಅಂದರೆ ಜಿಡ್ ಅಂಟಂಟಾದ ಭಾಗಗಳು. ನೋಡಿದ್ರೆ ತುಪ್ಪ ಏನೋ ಅನಿಸ್ಬೇಕಷ್ಟೇ ಕೆಲಸ. ಘೃತಸಾಗರ. ಕ್ಷೀರಸಾಗರ, ದಧಿಸಾಗರ, ಶುದ್ಧೋದ ಸಾಗರ. ಶುದ್ಧವಾದ ನೀರಿನ ಸಾಗರವನ್ನು ನಿರ್ಮಾಣ ಮಾಡಿದ್ದಾನೆ. ಕೆಲವು ನೀರುಗಳನ್ನು ಕುಡಿದಾಗ ಸುರಾಪಾನ ಮಾಡಿದಂತೆ ಬುದ್ಧಿ ಭ್ರಮಣೆಯಾಗುವಂತಹ ನೀರಿನ ಸಾಗರವನ್ನು ಮಾಡಿದ್ದಾನೆ ದೇವರು. ದಧಿಸಾಗರ, ಮೊಸರಿನಂತೆ ಇರುವಂತಹ ಸಾಗರವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾನೆ. ಏನು ದೇವರ ಸೃಷ್ಟಿ ಇದು! ಇದರಲ್ಲಿ ಈ ಸಪ್ತ ಸಾಗರದ ಒಳಗೆ ಸಪ್ತ ದ್ವೀಪಗಳು: ಜಂಬೂದ್ವೀಪ, ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ. ಈ 7 ದ್ವೀಪಗಳು. ಈ 7 ದ್ವೀಪಗಳ ಹೊರಗೆ ಹೇಗಿದೆ ಅಂದರೆ, ಭಾಗವತದ ಪಂಚಮಸ್ಕಂದಲ್ಲಿ ಹೇಳುವಾಗ, ಒಂದು ದ್ವೀಪ ಹೀಗಿದೆ, ಅದರ ಸುತ್ತಲೂ ಒಂದು ಸಾಗರ, ಅದರ ಹೊರಗಡೆಗೆ ಮತ್ತೆ ಭೂಭಾಗ, ಅದರ ಹೊರಗಡೆಗೆ ಮತ್ತೆ ಸಾಗರ. ಹೀಗೆ ವ್ಯವಸ್ಥೆ ಇದೆ ಅಂತ ತಿಳಿಸಿಕೊಟ್ಟಿದೆ. ಈ ಸಪ್ತ ಸಾಗರಗಳಿಂದ ಕೂಡಿದ ಸಪ್ತದ್ವೀಪಗಳಲ್ಲಿ ಒಂದಾದದ್ದು ಮಧ್ಯದ ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ 9 ವರ್ಷಗಳಿವೆ. ಮತ್ತೆ ಅದರಲ್ಲಿ ಒಂದು ಭಾರತ ವರ್ಷ. ಮಧ್ಯೇಪಿ ಕರ್ಮಭುವಿ, ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದು, ಕರ್ಮಭುವಿ, ಕರ್ಮ ಮಾಡಲು ಯೋಗ್ಯವಾದ ಕರ್ಮಭೂಮಿ ಅಂತ ಕರೆಸಿಕೊಂಡದ್ದು ಭಾರತ ಭೂಮಿ. ಕೆಲವರಿಗೆ ಇದು ಹೇಳಿದಾಗ ತ್ರಾಸಾಗ್ತದೆ ಪಾಪ. ನಾನು ಯಾರ ಬಗ್ಗೆ ಹೇಳೋದಿಲ್ಲ. ಹೇಳಿದರೆ ಅವರ ಪೈಕಿಯವರು, ಅವರು ಯಾರೋ ಅವ್ರಿಗೂ ಪಾಪ ತ್ರಾಸಾಗ್ತಿರ್ತದೆ. ಸುಳ್ಳ ನಮ್ಮ ಪುರಾಣದಾಗ ತ್ರಾಸ ಕೊಡೋವಾಗ ಏನು ಅರ್ಥ ಇಲ್ಲ. ಅದಕ್ಕೆ ಭಾರತ ಇದು ಕರ್ಮಭೂಮಿ, ಸಂದೇಹವಿಲ್ಲದೆ ತಿಳಿದುಕೊಳ್ಳ್ರಿ. ಉಳಿದ ಕಡೆಗೆ ಮತ್ತೊಂದು ಮುಗಿದೊಂದು ಕೇಳೋದು ಬೇಡ ನಮಗೆ. ಭಾರತ ಕರ್ಮಭೂಮಿ. ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮ ಖಂಡೇ. ಭಾಗವತ ತಾತ್ಪರ್ಯದ 5ನೇ ಸ್ಕಂದದ 6ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯಥ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾನ್ಯ ವರ್ಷಗಾಹ. ಪೃಥಿವಿಯಲ್ಲಿ ನ ಅನ್ಯ ವರ್ಷಗಾಹ, ಇನ್ನುಳಿದ ಭೂಮಿಯಲ್ಲಿ ಮಾಡಿದ ಪುಣ್ಯ ಪಾಪಗಳು ಅಕೌಂಟಿಗೆ ಜಮಾ ಅಲ್ಲ. ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯಥ. ಪುಣ್ಯ ಪಾಪಗಳನ್ನು ಇಲ್ಲಿ ಆಚರಣೆ ಮಾಡಿ. ಅತೀತರಾದವ್ರು ಬೇಕಾದ ಕಡೆಗೆ ಹೋಗ್ಬೋದು, ನಮಗೇನು ಅಭ್ಯಂತರ ಇಲ್ಲ. ಪುಣ್ಯ ಪಾಪ ಅತೀತರಾದವರು ಎಲ್ಲಿ ಬೇಕಾದವ್ರು ನಮ್ಮ ಸಂಬಂಧ ಇಲ್ಲ. ಇಲ್ಲಿ ಕಥೆಯನ್ನು ಹೇಳ್ತಾ ಇದ್ದೀವಿ. ಕಾಲೇ ಕಲವು ಆಯಿತು. ಇದರ ಮುಂದೆ ಕಲಿಯುಗ ಬಂತಲ್ಲ. ಕಾಲೇ ಕಲವು ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲಮೌಲಿ ಮಣಿರ್ದ್ವಿಜೋಭೂತ್. ಇಂತಹ ಒಂದು ಭೂಭಾಗ ಭರತಖಂಡ, ಅದರಲ್ಲಿ ಪಾಜಕ ಕ್ಷೇತ್ರ, ಅದರಲ್ಲಿ ಒಂದು ಬ್ರಾಹ್ಮಣರ ವಂಶ, ಅದರಲ್ಲಿ ಒಬ್ಬ ಬ್ರಾಹ್ಮಣ. ಯಾರು? ಸನ್ಮಧ್ಯಗೇಹ ಕುಲಮೌಲಿ ಮಣಿರ್ದ್ವಿಜೋಭೂತ್. ಮಧ್ಯಗೇಹ ಭಟ್ಟರು ಎಂಬುವಂತಹ ಒಬ್ಬ ಬ್ರಾಹ್ಮಣರು ಇದ್ದರು. ಇಷ್ಟು ಬಂತು. ಮಧ್ಯಗೇಹ ಭಟ್ಟರು ಅಂತ ತಿಳಿದುಕೊಂಡು ಹೇಳಿ ಅವರ ಹೆಸರನ್ನು ಹೇಳ್ತಿರ್ತಾರೆ. ಬಹಳ ಜನರಿಗೆ ಹೀಗೆ ಅಭ್ಯಾಸ ಮಾಡಿಕೊಂಡು ಬಂದದರಿಂದ ಅದನ್ನೇ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಮಧ್ಯಗೇಹ ಭಟ್ಟ ಅಂದರೆ, ಇದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಿದರೆ ನಡು ಮನೆ ಇಷ್ಟರ್ಥ. ಮಧ್ಯ ಗೇಹ,
ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ್ ಅವತರಿಸಿದ. ಜಗನ್ನಾಥದಾಸರು ಹೀಗೇ ಕಾಪಿ ಪೇಸ್ಟ್ ಮಾಡ್ತಾರೆ. ನಡುಮನೆ ನಡುಮನೆ ಅಂತ ತಿಳಿದುಕೊಂಡು ಹೇಳಿ, ಅದು ನಮ್ಮ ಭಾಷೆಯಲ್ಲಿ ಹೇಳಿದರೆ ಅಡ್ಡೆಸರು. ಅದು ಹೆಸರಲ್ಲ, ಅಡ್ಡೆಸರದು. ನಮ್ಮಲ್ಲಿ ಇಲ್ವೇ ಕುಲಕರ್ಣಿ, ದೇಶಪಾಂಡೆ, ಬೇಕಾದ ಕಟ್ಟಿ, ಬೇಕಾದಷ್ಟು ಎಲ್ಲ ಹೆಸರುಗಳವು. ಹಾಗೆ ನಡುಮನೆ ಎನ್ನುವುದು ಅದು ಮನೆತನದ ಹೆಸರೇ ವಿನಃ ವ್ಯಕ್ತಿಯ ಹೆಸರಲ್ಲ. ಮೊದಲು ಇಷ್ಟು ನಾವು ತಿಳ್ಕೊಬೇಕು ಸರಿಯಾಗಿ. ಗೌರವಪೂರ್ವಕವಾಗಿ ಕರೀತಿರ್ತಾರೆ. ವ್ಯಕ್ತಿ ಹೆಸರಿಟ್ಟು ಕರೆಯೋದಿಲ್ಲ ಕೆಲವು ಕಡೆಗೆ. ಇಲ್ಲ ಅವರು ದೇಸಾಯರು ಇಷ್ಟು ಹೇಳ್ಬಿಡ್ತಾರೆ, ಮುಗಿದೋಯ್ತು. ಆ ವ್ಯಕ್ತಿ ಹೆಸರು ಹೇಳಿ ಕೃಷ್ಣ ದೇಸಾಯರು ಅಂತ ಹೇಳಬೇಕಾಗಿಲ್ಲ, ದೇಸಾಯರು ಅಂದ್ರೆ ಮುಗಿದೋಯ್ತು ಅಷ್ಟೇ. ಯಾಕೆಂದ್ರೆ ಆ ಊರಿನಲ್ಲಿ ಅಷ್ಟು ಒಂದು ಖ್ಯಾತವೆತ್ತರಾಗಿದ್ರೆ ಅವರ ಅಡ್ಡೆಸರು ಹೇಳೋದ್ರಿಂದಲೇ ಪರಿಚಯ ಆಗ್ಬಿಡ್ತಿರ್ತದೆ. ಅದಕ್ಕೆ ಪಂಡಿತಾಚಾರ್ಯರು ಅಷ್ಟು ಖ್ಯಾತವೆತ್ತರಾದ ಮಧ್ಯಗೇಹ ಭಟ್ಟರು ಅಂತ ತಿಳಿದುಕೊಂಡು ನಡುಮನೆಯ ಆಚಾರ್ಯರು ಅಂತ ಇಷ್ಟೇ ಹೇಳಿದ್ರೆ ವಿನಃ ಅವರ ಹೆಸರು ಅದು ಅಲ್ಲ. ಹಾಗಾದ್ರೆ ಏನು ಅವರ ಹೆಸರು? ಇದೆಯೋ ಇಲ್ವೋ ಹೆಸರು, ಇದೆಯೋ ಇಲ್ವೋ? ಯಾಕೆಂದ್ರೆ ಮಧ್ವವಿಜಯದ ಬಗ್ಗೆ ಭಯಾನಕವಾಗಿ ಸಂಶೋಧನೆ ಮಾಡಿರುವಂತಹ ಕೆಲವು ಆಚಾರ್ಯಗಳು ಇದ್ದಾರೆ. ಇಷ್ಟಿಷ್ಟು ಲಟ್ ಪುಸ್ತಕ ಬರೆದಿದ್ದಾರೆ, ಭಯಾನಕವಾಗಿ ಸಂಶೋಧನೆ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಮೊದಲೇ ದಿವಸ ಅನ್ಕೊಂಡೆ. ಪ್ರಮೋದಾಚಾರ್ಯ ಚಂದಿ ಬಂದಿಲ್ಲ, ಅವ್ರು ಮೊದಲೇ ದಿವಸ ಹೇಳಿದ್ರು, ಆಚಾರ ಒಂದು ಸರ್ತಿ ತಗೊಳಿಗತ್ತೀರಿ, ಆಮೂಲಾಗ್ರೆ ಭಯಾನಕ ಸಂಶೋಧನೆ ಮಾಡಿದವ್ರನ್ನೆಲ್ಲ ಒಂದ್ಸರಿ ತಗೊಂಡೇ ಮುಗಿಸ್ಬಿಡ್ರಿ ಅಂತ ಹೇಳಿದ್ರು ಅವರು. ನಾನಂದೆ ಮಧ್ವವಿಜಯ ಮುಂದೆ ಹೋಗಂಗಿಲ್ಲ, ಅಲ್ಲಿ ನಿಂತ್ಬಿಡ್ತದೆ ಅದು, ಅದಕ್ಕೆ ಆ ಸಂಶೋಧಕರನ್ನ ಬಿಟ್ಬಿಡ್ತೀನಿ ಅಂತ ಮೊದಲೇ ಹೇಳಿದೆ. ಇಲ್ಲ ಅಂದ್ರೆ ಭಾಳ ಭಜೀತಿ ಆಗ್ತಿದ್ದೇನೆ. ಯಾಕೆ ಮೊದಲೇ ಶ್ಲೋಕದಿಂದ ಕೊನೆ ಶ್ಲೋಕದ ತನಕ ಎಷ್ಟು ಅಪದ ಸಂಶೋಧನೆ ಮಾಡ್ರಿ ಅಂತ ತೋರಿಸ್ಬೇಕಾಗಿದೆ ನನಗೆ. ಎಷ್ಟು ಅಪದ ಸಂಶೋಧನೆಗಳಿಲ್ಲಾದ್ರು. ಕರ್ಮಭೂಮಿ ಭಾರತ ನಾಮಖಂಡೆ ಅಂತ ಇಲ್ಲಿ ಹೇಳಿದ್ರೆ ಭಾರತ ಭೂಮಿ ಒಂದೇ ಕರ್ಮಭೂಮಿ ಅಲ್ಲ ಅಂತ ಬಡ್ಕೊಂಡೇ ಹೇಳಿದ್ರು, ಪುಸ್ತಕದ ಬರ್ಕೊಂಡಾರ. ನಾರಾಯಣ ಪಂಡಿತಾಚಾರ್ಯರ ಮಾತಿಗೆ ವಿರೋಧ. ಒಂದೇ ಎರಡು ಎಷ್ಟು ಅಂತ ಹೇಳ್ಬೇಕು. ಅವು ಏನಾಗ್ತಾವ್ರಿ, ಅಕ್ಕಿ ಒಳಗೆ ಹಳ್ಳು ಬಿದ್ದರೆ ತೆಗಿಬಹುದ್ರಿ, ಹಳ್ಳೊಳಗೆ ಅಕ್ಕಿ ಬಿದ್ದರೆ ಕೈ ಬಿಟ್ಬಿಡ್ಬೇಕು, ಅಷ್ಟೇ ಕೆಲಸ. ಮಾತಲಿಗೆ ಹೋಗ್ಬೇಕು, ಬಿಟ್ಬಿಡ್ಬೇಕು ಅವಾಗ, ಅವಳು ಅಷ್ಟೇ ಕೆಲಸ. ಏನು ಮಧ್ಯಗೇಹ ಭಟ್ರು ಇವತ್ತಿಗೂ ಎಷ್ಟೋ ಜನ ಈ ನವನವೀನ ವಿದ್ವಾಂಸರು ಏನು ಬರ್ತಾ ಇದ್ದಾರೆ ನೋಡ್ರಿ, ಅವರಿಗೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇರುವಂತಹ ಕೊರತೆ ಕಾಡ್ತಾ ಇದೆ. ಎಷ್ಟೋ ಜನರಿಗೆ ಹೀಗೆ ಭ್ರಮೆ. ಹೆಸರೇ ಹೇಳಿಲ್ಲ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯರು, ಇಲ್ಲೇ ಇಲ್ಲ ಅವ್ರ ಹೆಸರೇ ಇಲ್ಲ ಮತ್ತೆ ಆಚಾರ್ಯ ತಂದೆ ಹೆಸರು ಅಂತ ಪ್ರವಚನ ಮಾಡುವಾಗ ಮಾಡಿದ್ದಾರೆ ಘಂಟಾಘೋಷವಾಗಿ. ಇದ್ರೆ ಹೇಳ್ರಿ, ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೇರೆ ಪುಣ್ಯಾತ್ಮರು. ನಿಮ್ಮ ಮುಂದೆ ಹೇಳಿ ಚಾಲೆಂಜ್ ಮಾಡಿದ್ರೆ ಏನು ಮಾಡ್ಬೇಕು ನೀವು ಪಾಪ? ನಮ್ಮಂಥವ್ರ ಮುಂದೆ ಹೇಳಿದ್ರೆ ಇನ್ನೊಂದು ಸರ್ತಿ ಚಾಲೆಂಜ್ ಅಲ್ಲ, ಅಲ್ಲಾರ್ದಂಗೆ ವ್ಯವಸ್ಥೆ ಮಾಡ್ತೀವಿ. ಅವರ ತಂದೆ ಹೆಸರು ನಾರಾಯಣಾಚಾರ್ಯರು ಅಂತ ಅವರ ಹೆಸರು ನೆನ್ಪಿಟ್ಟುಕೊಂಡ್ರಿ. ನಡುಮನೆ ನಾರಾಯಣ ಭಟ್ಟರು. ಸ್ಪಷ್ಟವಾಗಿ ಶ್ರೀಮದಾಚಾರ್ಯರ ತಂದೆ ಹೆಸರು ಏನು ಅಂತ ಕೇಳಿದರೆ ನಡುಮನೆ ಎಂಬ ಅಡ್ಡ ಹೆಸರು, ನಾರಾಯಣ ಅಂತನ್ನುವುದು ಅವರ ತಂದೆ ಹೆಸರು, ನಾರಾಯಣ ಭಟ್ಟರು. ಆಚಾರ ಇಷ್ಟು ಬರಿಯಿಂದ ಘಟ್ಟಿಸಿ ನೀವು ಹೇಳಲಿಕ್ಕತ್ತೀರಿ, ನಿಮಗರ ಎಲ್ಲಿ ಆಧಾರದ? ಕೆಲವ್ರದ್ದೇ ಇರ್ತಾರೆ, ಸುಮ್ ಕೊಡಂಗಿಲ್ರಿ ಕೆಲವರೆಲ್ಲ, ಮುಗಿದ ಮೇಲೆ ಹೋಗ್ತಿರ್ತಾರಲ್ಲ. ಆಚಾರ ಅಷ್ಟು ಬರೀ ಘಟ್ಟಿಸಿ ಹೇಳಿದ್ರೆ ಟೇಬಲ್ಲು ಅವ್ರ ಕಡೆ ಇತ್ತೋ ಇಲ್ಲೋ ಯಾರಿಗೆ ಗೊತ್ತು ಅಂತ. ಇದೇ ನಮ್ಮ ಸಮಸ್ಯೆ. ಅದಕ್ಕೆ ಹೇಳಿದ ಗ್ರಂಥ ಓದಲಿಲ್ಲ ಅದು ಈ ಸಮಸ್ಯೆ ಆಗ್ತದೆ ಅಂತ. ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ ಎಂಬ ಗ್ರಂಥವನ್ನೇನು ಬರೆದಿದ್ದಾರಲ್ಲ, ಮಣಿಮಂಜರಿಯ ಕೊನೆ ಶ್ಲೋಕವನ್ನು ತೆಗೆದು ನೋಡಿದರೆ ಶ್ರೀಮಧ್ವೋ ಮಧ್ವವಿಜಯಶ್ಚ ನಾರಾಯಣ ಪ್ರೋದ್ಭವ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಕೊನೆ ಶ್ಲೋಕ. ಯಾರಾದರೂ ಮನೆಗೆ ಹೋಗಿ ಮಣಿಮಂಜರಿಯ ಪುಸ್ತಕವನ್ನು ತೆಗೆದು ಕೊನೆ ಶ್ಲೋಕವನ್ನು ನೋಡ್ರಿ, ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ಶ್ರೀಮಧ್ವೋ ಮಧ್ವವಿಜಯಶ್ಚ ನಾರಾಯಣ ಪ್ರೋದ್ಭವ. ಮಧ್ವವಿಜಯವನ್ನು ಬರೆದವರು ನಾರಾಯಣ ಪಂಡಿತಾಚಾರ್ಯರು, ಮಧ್ವವಿಜಯ ನಾರಾಯಣ ಪ್ರೋದ್ಭವ. ಮಧ್ವವಿಜಯವನ್ನು ಬರೆದವರು ನಾರಾಯಣ ಪಂಡಿತಾಚಾರ್ಯ. ಮಧ್ವಾಚಾರ್ಯರಿಂದ ಹುಟ್ಟಿದವರು ನಾರಾಯಣ ಪ್ರೋದ್ಭವ. ನಾರಾಯಣಾಚಾರ್ಯರಿಂದ ಹುಟ್ಟಿ ಬಂದವರು, ತಂದೆ ಹೆಸರು ನಾರಾಯಣ ಪ್ರೋದ್ಭವ ಅಂದ್ರೆ ಭಗವಂತನಿಂದ ಹುಟ್ಟಿ ಬಂದವರು. ಎಲ್ಲ ಅವತಾರದಲ್ಲಿ ಹುಟ್ಟಿ ಬಂದಿದ್ದಾರೆ. ಅದೇನು ದೊಡ್ಡ ಈ ವಿಷಯದಲ್ಲಿ ಹೇಳ್ಬೇಕಾ? ಶ್ರೀಮಧ್ವ ಅಂತ ಹೇಳಿ ಮಧ್ವಾಚಾರ್ಯರು ನಾರಾಯಣ ಪ್ರೋದ್ಭವ ಅಂತ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರ ತಲೆಯಲ್ಲಿ ಇದ್ದದ್ದೇನು? ತಂದೆ ಹೆಸರು. ಹೊರತಾಗಿ ದೇವರಿಂದ ಹುಟ್ಟಿ ಬಂದದ್ದು ಅಂತಲ್ಲ. ದೇವರಿಂದ ಹುಟ್ಟಿ ಭೀಮಸೇನ ಅವತಾರದಲ್ಲಿ ದೇವರಿಂದ ಹುಟ್ಟಿ ಬಂದಿಲ್ವೇ? ಹಾಗಿದ್ರೆ ಇಲ್ಲಿ ಒಂದೇನೋ ನಾರಾಯಣ ಪ್ರೋದ್ಭವ. ಎಷ್ಟು ಆಭಾಸ ಆಗ್ತದೆ ನೋಡ್ರಿ. ಹೀಗೆ ವ್ಯಾಖ್ಯಾನ ಮಾಡಿದರೆ ನಾರಾಯಣ ಪ್ರೋದ್ಭವ ಎಂಬುದಕ್ಕೆ ದೇವರಿಂದ ಹುಟ್ಟಿ ಬಂದವರು ಮಧ್ವಾಚಾರ್ಯರು ಅಂತನ್ನುವ ಅಪಾರ್ಥವನ್ನ ಮಾಡುವ, ಅಬದ್ಧ ಅರ್ಥವನ್ನ ಮಾಡುವಂತಹ ಜನರಿಗೆ, ಹಾಗಾದರೆ ಹನುಮದ ಅವತಾರ ನಾರಾಯಣದಿಂದ ಆಗಿಲ್ವಾ? ಭೀಮಾವತಾರ ಆಗಿಲ್ವಾ? ಉಳಿದು ಯಾರು ನಾವೆಲ್ಲ ನಾರಾಯಣ ಪ್ರೋದ್ಭವ ಅಲ್ವಾ? ನಾವೇನು ಆಕಾಶದಲ್ಲಿ ಹಾರಿ ಬಂದವರು? ನಾವು ನಾರಾಯಣ ಪ್ರೋದ್ಭವರೇ ಅಲ್ಲ. ಹಾಗಲ್ಲ ಅರ್ಥ.
ಶ್ರೀಮಧ್ವೋ ಮಧ್ವ ವಿಜಯಶ್ಚ, ಸ್ಪಷ್ಟವಾಗಿ ಮಧ್ವ ವಿಜಯವು ಮಧ್ವಾಚಾರ್ಯರು ನಾರಾಯಣ ಪ್ರೋದ್ಭವ ಅಂತವರು ಹೇಳಿದಾಗ ಅದು ತಂದೆ ಹೆಸರೇ, ಪೂರ್ವಾಶ್ರಮದ ತಂದೆ ಹೆಸರು. ಹಾಗಾಗಿ ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ತಂದೆ ಹೆಸರು ನಾರಾಯಣ ಭಟ್ಟರು. ಭಟ್ಟ ಅಂತ ಯಾಕೆ ಬಂತು ಮುಂದೆ ಹೇಳ್ತಾರೆ. ನಡುಮನೆ ಎಂಬುದು ಅಡ್ಡೆಸರು. ನೋಡ್ರಿ, ಯಾರಿಗೆ ಆ ಊರುಗಳ ಕಲ್ಪನೆ ಇರ್ತದೋ ಅವರಿಗೆ ಗೊತ್ತಿರ್ತದೆ. ಇದೇ 2ನೇ ಸರ್ಗದಲ್ಲಿ ನಡಿಲ್ಲಾಯರು ಅಂತ ಒಬ್ರು ಬರ್ತಾರೆ. ನಡಿಲ್ಲಾಯರು ಇವರು, ಮೂಡಿಲ್ಲಾಯರು ಅಂತ ಒಬ್ರು ಬರ್ತಾರೆ, ತೋಟಂತಿಲ್ಲಾಯರು ಅಂತ ಬರ್ತಾರೆ. ಇವೆಲ್ಲ ತುಳು ಭಾಷೆಯ ಶಬ್ದಗಳು. ಇದನ್ನ ಕನ್ನಡದಲ್ಲಿ ನೀವು ಭಾಷಾಂತರ ಮಾಡಿದ್ರೆ ಏನು ಅರ್ಥ ಆಗ್ತದೆ? ಊರಿನ ಮಧ್ಯದಲ್ಲಿ ಮನೆ ಇದ್ದವರು, ಪೂರ್ವಕ್ಕೆ ಮನೆ ಇದ್ದವರು, ತೋಟದ ಮನೆಯವರು. ತೋಟಂತಿಲ್ಲಾಯರು ಏನು? ತೋಟದ ಮನೆ ಇದ್ದವರು ಅಂತ ಅರ್ಥ. ಶ್ರೀಮದಾಚಾರ್ಯರ ಗುರುಗಳು ತೋಟಂತಿಲ್ಲಾಯರು ಅಂತ. ತೋಟಂತಿಲ್ಲಾಯರು ಅಂದ್ರೆ ತೋಟ, ಇಲ್ಲಾಯ ಅಂದ್ರೆ ಏನು? ಮನೆ. ತುಳು ಭಾಷೆಯಲ್ಲಿ ಇಲ್ಲ ಮನೆ, ಅದು ತೋಟಂತಿಲ್ಲಾಯ ಅಂದ್ರೆ ತೋಟದ ಮನೆ ಮಾಡಿಕೊಂಡವರು ಅಂತ ಅರ್ಥ. ಮೂಡಿಲ್ಲಾಯರು ಅಂದ್ರೆ ಮೂಡು ಸೂರ್ಯ ಮೂಡುವಂತಹ ದಿಕ್ಕು. ಮೂಡಿಲ್ಲಾಯರು ಪೂರ್ವ ದಿಕ್ಕಿಗೆ ಮನೆ ಇದ್ದವರು. ಊರಿನಲ್ಲಿ ಪೂರ್ವಕ್ಕೆ ಅವೆಲ್ಲ ಏನಿರ್ತಿದ್ವು ಅಂದ್ರೆ, ಇವತ್ತಂಗೆ ನಮ್ಗೆಲ್ಲ ಹಿಂಗೆ ಅಪಾರ್ಟ್ಮೆಂಟು ಬಾಜು ಬಾಜು ಮನೆ ಇದ್ದಿದ್ದಿಲ್ರಿ ನಮ್ದೆಲ್ಲ. ಹಿಂದೆ ಹೆಂಗಿತ್ತು ಗೊತ್ತಾ? ಅವ್ರ ಮನೆ ಅವ್ರ ಹೊಲ, ಅವ್ರ ಮನೆ ಅವ್ರ ಹೊಲ. ಇಲ್ಲಿ ಬಿಡ್ರಿ, ನೀವು ಹಳ್ಳಿಗೆ ಹೋಗ್ರಿ ಗೊತ್ತಾಗ್ತದೆ ಎಷ್ಟು ಚಂದ ಇರ್ತದೆ ಊರು ಅಂತಕೊಂಡು ಹೇಳಿ. ಅವ್ರವ್ರ ಮನೆ ಅವ್ರವ್ರ ಬಾಜು ಹೊಲಗಳಿದ್ದವ್ರಪ್ಪ, ಮುಗಿದೋದ ಕೆಲಸ ಅಷ್ಟೇ. ಹಂಗ ಅವರು ಊರಿನ ಮಧ್ಯದಲ್ಲಿ ಮನೆ ಇದ್ದವರಾದ್ರಿಂದ ನಡುಮನೆ ನಾರಾಯಣಾಚಾರ್ಯರು. ಗೌರವಪೂರ್ವಕವಾಗಿ ನಡುಮನೆಯವರು ಕರೆದಿದ್ದಾರೆ ಪಂಡಿತಾಚಾರ್ಯರು. ಒಂದು ಕಡೆಗೆ ತಂದೆ ಹೆಸರು ಹೇಳಿದ್ದಾರೆ, ಇನ್ನೊಂದು ಕಡೆಗೆ ವಿಳಾಸ ಹೇಳಿದ್ದಾರೆ. ಎರಡೂ ಕೂಡಿಸಿಕೊಂಡು ಓದಬೇಕು ಅನ್ನುವಂತಹ ಸಾಮಾನ್ಯ ತಿಳುವಳಿಕೆ ಇದ್ದವರಿಗೂ ಅರ್ಥ ಆಗುತ್ತೆ, ಇದು ಇಲ್ಲದೆ ಇದ್ದವರಿಗೆ ಎಷ್ಟಲೇ ಹೊಡ್ಕೊಂಡ್ರು ಅರ್ಥ ಆಗೋದಿಲ್ಲ. ಆದ್ದರಿಂದ ಸನ್ಮಧ್ಯಗೇಹ ಕುಲಮೌಲಿ ಮಣಿರ್ದ್ವಿಜೋಭೂತ್, ಇದಕ್ಕೆ ಹೀಗೆ ನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಜಯವನ್ನು ಮಣಿಮಂಜರಿಯನ್ನು ಎರಡನ್ನೂ ಸೇರಿಸಿಕೊಂಡು ಓದಿದಾಗ ಅವರ ತಂದೆ ಹೆಸರು ಸ್ಪಷ್ಟವಾಗಿ ತಿಳಿಯುತ್ತದೆ. ಪುರಾಣದಲ್ಲಿ ಯಜುಸ್ ಸಂಹಿತ ಎನ್ನುವ ಗ್ರಂಥದಲ್ಲಿ ಅವರ ತಾಯಿ ಹೆಸರು ಕೂಡ ಹೇಳಲಾಗ್ತಾ ಇದೆ. ವೇದವತಿ ಅನ್ನೋದು ಅವರ ತಾಯಿ ಹೆಸರು. ಆಚಾರ್ಯರ ಪೂರ್ವಾಶ್ರಮದ ತಾಯಿ ಹೆಸರು ವೇದವತಿ, ತಂದೆ ಹೆಸರು ನಾರಾಯಣಾಚಾರ್ಯರು. ನಡುಮನೆ ಎಂಬುದು ಅಡ್ಡೆಸರು. ಭಟ್ಟ ಎನ್ನುವುದು ಪ್ರಶಸ್ತಿ. ಭಟ್ಟ ಎನ್ನುವುದು ಪ್ರಶಸ್ತಿ. ಹೇಗೆ ನಮಗೆಲ್ಲ ಪಂಡಿತರು ಅಂತ ಕರೀತಿರ್ತಾರಲ್ಲ, ವಿದ್ವಾಂಸರು ಅಂತ ಕರೀತಿರ್ತಾರಲ್ಲ, ಕೆಲವರಿಗೆಲ್ಲ ಭಯಾನಕ ಕರೀತಿರ್ತಾರೆ. ವಾಚಸ್ಪತಿಗಳು ಅಂತ ಕರೀತಿರ್ತಾರೆ, ವಿದ್ಯಾವಾಚಸ್ಪತಿಗಳು ಅಂತ ಕರೀತಿರ್ತಾರೆ. ಒಂದಕ್ಷರದ ಗಂಧಗಾಳಿ ಇಲ್ಲದೆ ಇದ್ದವರೆಲ್ಲ ವಿದ್ಯಾವಾಚಸ್ಪತಿಗಳು ಇವತ್ತಿನ ಕಾಲದಲ್ಲಿ. ಏನೇನು ಪ್ರಸಂಗಗಳು ಎಲ್ಲ ಆದರೂ ಆಶ್ಚರ್ಯ ನೋಡಿದರೆ. ಹಾಗಾಗಿ ಶ್ರೀಮಧ್ವೋ ಮಧ್ವ ವಿಜಯಶ್ಚ ನಾರಾಯಣ ಪ್ರೋದ್ಭವ ಸನ್ಮಧ್ಯಗೇಹ ಕುಲಮೌಲಿ ಮಣಿರ್ದ್ವಿಜೋಭೂತಿ ಎಂಬ 2 ವಾಕ್ಯಗಳನ್ನು ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಕರ್ಮಭೂಮಿಯ ಮಧ್ಯದಲ್ಲಿರುವಂತಹ, ಈಗ ಅವರ ಊರು ಬೇಕು, ಶಿವಳ್ಳಿ ಅಂತ ಅವರ ಊರು. ಯಾರ ಊರು? ಆಚಾರ್ಯರ ಪೂರ್ವಾಶ್ರಮದ ತಂದೆಯವರ ಊರು ಶಿವಳ್ಳಿ. ಸಂದೇಹನೇ ಇಲ್ಲ, ಮೂಲತಃ ಶಿವಳ್ಳಿ ಅವರು. ಶಿವಳ್ಳಿ ಬ್ರಾಹ್ಮಣರು ಅಂತ ಕರೀತಿರ್ತಾರೆ. ಅದೇನು ಅಂಥದ್ದೇನು ಮಹಾ ಅಪರಾಧದ ಶಬ್ದ ಅಲ್ಲದ. ಕೆಲವರೆಲ್ಲ ಶಿವಳ್ಳಿ ಬ್ರಾಹ್ಮಣರ ಅಂತ ಕೇಳಿದ್ರೆ ಹೇಗೆ ಅದು ಕೇಳಬಾರ್ದು ಅದನ್ನ. ನಾವು ಗಲಗಲಿ ಬ್ರಾಹ್ಮಣ, ನಾವೆಲ್ಲ ಗಲಗಲಿ ಹಳ್ಳಿ ಊರಿನವ್ರು ನಾವೆಲ್ಲ. ಈಗಿನ ಸಿಟಿಗೆ ಬಂದು ಸೇರ್ಕೊಂಡಿವಿ ಅಷ್ಟೇ. ಬೇರೆ ಬೇರೆ ಊರಲ್ಲಿ ಇದ್ದವರೆಲ್ಲ ಹಳ್ಳಿಯಲ್ಲಿ ಇದ್ದವರೇ, ಆಮೇಲೆ ಸಿಟಿಗೆ ಬಂದು ಸೆಟ್ಲ್ ಆದವರು ಅವರು. ಶಿವಳ್ಳಿ ಅಂತ ಒಂದು ಊರು, ಆ ಊರಿನಲ್ಲಿ ಇದ್ದ ನಡುಮನೆ ನಾರಾಯಣ ಭಟ್ರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ. ಹೇಳುವಾಗ ಹೇಗೆ ಹೇಳಬೇಕು ನೋಡ್ರಿ. ಅವ್ರ ಊರು ವರ್ಣನೆ ಮಾಡುವಾಗ ಪಂಡಿತಾಚಾರ್ಯರು ಒಂದು ಉಪಮಾನ ಕೊಡ್ತಾರೆ, ಉಪಮಾಲಂಕಾರವನ್ನ ಕೊಟ್ಟು ಅದನ್ನ ನಮಗೆ ಮನವರಿಕೆ ಮಾಡಿಸ್ತಾರೆ. ಅಲ್ಲಿ ಒಂದು ಪರ್ವತ ಇದೆ, ಅವರು ಶಿವಳ್ಳಿ ಹತ್ರ ಒಂದು ಪರ್ವತ. ಅದೇನು ಅಂತಂದ್ರೆ ವೇದಾಚಲ ಅಂತ ಹೆಸರು ಅದಕ್ಕೆ. ವೇದಾಚಲ ಅಂತ ಪರ್ವತ ಅದು. ಆ ವೇದಾಚಲ ಪರ್ವತ ಮತ್ತು ಈ ಅನಂತಾಸನ ಇವರಿಬ್ಬರ ಮಧ್ಯದಲ್ಲಿ ಅದು ಊರು. ಅದು ಹೇಗಿತ್ತು ಅಂತ ವರ್ಣನೆ ಮಾಡುತ್ತಾರೆ. ವೇದಾದ್ರಿ ಸದ್ರಜತ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತ ತರಹ ಶಿವರೂಪ್ಯ ನಾಮ ಹೇಮಾದ್ರಿರಾಜ ವಿಭುರಾಜದಿಲಾವೃತಾಭಗ ತಸ್ಯಾಭವದ್ಗುರುಗುಣ ಖಲು ಮೂಲಭೂಮಿ. ಮೂಲ ವಾಸಸ್ಥಳ ಅಲ್ಲಿದ್ರವರು. ಎಲ್ಲಿ? ಶಿವರೂಪ್ಯ ನಾಮ. ಶಿವ ರೂಪ್ಯ ಅಂದ್ರೆ ಏನು? ಬೆಳ್ಳಿ ಅಂತ ಅರ್ಥ, ನೆನಪಿಟ್ಕೊಳ್ರಿ. ಅದು ಹೆಂಗೆ ಹೆಸರು? ಪಂಡಿತಾಚಾರ್ಯರು ಕನ್ನಡದ ಎಲ್ಲ ಹೆಸರುಗಳನ್ನು ಸಂಸ್ಕೃತ ತರಬೇಕಾದ್ರೆ 2 ಶಬ್ದ ಕೂಡಿಸ್ಬಿಟ್ಟಾರೆ. ಮಧ್ಯ ಗೇಹ ನಡು ಮನೆ, ಶಿವ ಬೆಳ್ಳಿ ಶಿವಳ್ಳಿ ಮಾಡಿದ್ದಾರೆ. ಶಿವ ಅನ್ನೋದ್ರ ಹಂಗೆ ಇಟ್ಟು ರೂಪ್ಯ ಅನ್ನುವುದು ಬೆಳ್ಳಿ ಅಂತ ಅರ್ಥ. ಸಂಸ್ಕೃತದಲ್ಲಿ ರೂಪ್ಯಕ ಅಂದ್ರೆ ಬೆಳ್ಳಿ ಅಂತ ಅರ್ಥ. ಅದಕ್ಕೆ ರೂಪ್ಯ ನಾಮ. ಅದು ಹೇಗಿದೆ? ಶಿವಳ್ಳಿ ಹೇಗಿದೆ ಅಂತ ಕೇಳಿದ್ರೆ
ಒಂದು ಕಡೆಗೆ ರಜತ ಪೀಠಪುರದ ಅಧಿಪತಿ, ಇನ್ನೊಂದು ಕಡೆಗೆ ವೇದಾಚಲ ಪರ್ವತ, ವೇದಾದ್ರಿ ಅಂತ ಹೆಸರದಕ್ಕೆ. ಆ ಪರ್ವತದಲ್ಲಿ ಎರಡು ನದಿಗಳು ಹರಿತದೆ, ಉಗಮ ಸ್ಥಾನ. ಸುವರ್ಣ ನದಿ, ಇಂದ್ರಾಣಿ ಅಂತ ಎರಡು ನದಿಗಳಿವೆ. ಎಲ್ಲಿ ಗೊತ್ತಾ, ಇದು ಕಥೆ ಹೇಳ್ತಾ ಇದ್ದಿದ್ದು ನಾನು. ಶಿವಳ್ಳಿ ಹೀಗಿದೆ ಮಧ್ಯದಲ್ಲಿ, ತಿಟ್ಕೊಂಡು ಸುಮ್ಮನೆ ದೃಷ್ಟಾಂತಕ್ಕೆ. ಒಂದು ಕಡೆಗೆ ಪರ್ವತ, ಒಂದು ಕಡೆಗೆ ಈ ಅನಂತಾಸನ ಉಡುಪಿ ಊರು, ಅದರ ಮಧ್ಯದಲ್ಲಿದೆ ಅಂತ ತಿಳಿಲಿಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಹೀಗೆ ಮ್ಯಾಪ್ ಹಾಕಿದೆ ಇರ್ಲಿಲ್ಲ ಅಂತ ಕೇಳಲಿಕ್ಕೆ ಹೋಗ್ಬೇಡಿ. ನಮ್ಮೂರು ಇವೇ ಪ್ರಶ್ನೆ, ಇವೆಲ್ಲ ಸುಮ್ಮನೆ ತಿಳ್ಕೊಳ್ಳಿಕ್ಕಷ್ಟೆ. ಹಾಗೆ ಶಿವಳ್ಳಿ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ರೆ ವೇದಾದ್ರಿ, ವೇದ ಪರ್ವತ, ರಜತ ಪೀಠ ಪುರೇಶ್ವರಾಭ್ಯಾಂ. ಅದು ಹೆಂಗಿತ್ತು? ವೇದಾದ್ರಿ ಪರ್ವತ ಮತ್ತು ಈ ಅನಂತಾಸನಿಂದ ಕೂಡಿಕೊಂಡಿರುವಂತಹ ಆ ಊರು, ಅದು ಅಲಂಕೃತವಾದ ಊರು ಹೆಂಗಿತ್ತು ಅಂದ್ರೆ, ಮೇರು ಪರ್ವತ ಇಲಾವೃತ ಖಂಡದಲ್ಲಿ ಶಿವ ಇದ್ರೆ ಹೇಗಿತ್ತಲ್ಲ ಹಾಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮೇರು ಪರ್ವತ ಬಂಗಾರದ ಪರ್ವತ, ಬಂಗಾರದ ಮೇರು ಪರ್ವತದಲ್ಲಿ ಇಲಾವೃತ ಭಾಗದಲ್ಲಿ ಇದ್ದ ಸ್ವಾಮಿ ರುದ್ರದೇವರು. ರುದ್ರದೇವರು ಮೇರು ಪರ್ವತ ಇದ್ದಂತೆ ಈ ಅನಂತಾಸನ ಮತ್ತು ವೇದಾದ್ರಿ ಪರ್ವತಗಳಿದ್ದವು, ಉಪಮಾಲಂಕಾರ ಅಷ್ಟೆ. ಅಲ್ಲಿ ಮೇರು ಪರ್ವತ ಆದರೆ ಇಲ್ಲಿ ವೇದಾದ್ರಿ ವೇದಾಚಲ ಪರ್ವತ, ಅಲ್ಲಿ ಶಿವ ಆದರೆ ಇಲ್ಲಿ ಅನಂತಾಸನ. ಹೀಗಿದ್ದ ಅವುಗಳಿಂದ ವಿಭೂಷಿತವಾದ ಊರು ಶಿವಳ್ಳಿ. ಆ ಶಿವಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಎರಡು ನದಿಗಳಂತ. ಎರಡು ನದಿಗಳು ಯಾವುದು ಅಂತ ಕೇಳಿದ್ರೆ, ಒಂದು ಇಂದ್ರಾಣಿ ಎಂಬ ನದಿ, ಇನ್ನೊಂದು ಸುವರ್ಣ ಎಂಬುವಂತಹ ನದಿ. ಈ ಸುವರ್ಣ ನದಿ ಇದೆಯಲ್ಲ, ಈ ನದಿಯಲ್ಲಿ ಅಂಗಾರಕ ಚತುರ್ದಶಿ ಅಂತ ಬರ್ತದೆ. ಅಂದ್ರೆ ಮಂಗಳವಾರದ ದಿವಸ ಚತುರ್ದಶಿ ಬಂದಿತ್ತು ಅಂದ್ರೆ ಸ್ನಾನಕ್ಕೆ ಮಾಡ್ಬೇಕಂತೆ, ಸುವರ್ಣ ನದಿಯಲ್ಲಿ ಸ್ನಾನ ಮಾಡ್ಬೇಕಂತೆ. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಬರೀತಾರೆ, ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನುವರ್ಣಯೇತ್. ವೇದಾಚಲದಿಂದ ಹುಟ್ಟಿ ಬಂದ ಸುವರ್ಣೆಯನ್ನು ಯಾರು ವರ್ಣನೆ ಮಾಡ್ಯಾರ? ಯಾಕ? ಅಂಹಸೋ ದಕ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್. ಆ ಸ್ನಾನ ಮಾಡಿದಾಗ ಶಬ್ದ ಕೇಳಿಸ್ತದಂತೆ ಕಿವಿಗೆ. ನಮಗೆ ಏನು ಸ್ನಾನ ಮಾಡಿದಾಗ ಏನು ಕೇಳಿಸ್ಬೇಕು? ನಮ್ಮ ಒಳಗೆ ಪಾಪ ಸುಡೋದು ಶಬ್ದ ಕೇಳಿಸ್ತಂತೆ, ಚಟ ಚಟ ಅಂತ ಶಬ್ದ ಕೇಳಿಸ್ತದಂತೆ. ಯಾವತ್ತು ಮಾಡಿದ್ರೆ ಇದು? ಅಂಗಾರಕ ಚತುರ್ಥಿ, ಚತುರ್ದಶಿ ನೆನಪಿಟ್ಕೊಳ್ರಿ. ಮಂಗಳವಾರ ಇರಬೇಕು, ಬರೇ ಚತುರ್ದಶಿ ಇಲ್ಲ, ಕೃಷ್ಣ ಪಕ್ಷ ಇರಬೇಕು, ಚತುರ್ದಶಿ ಇರಬೇಕು, ಮೂರು ಸೇರ್ಕೊಂಡಿರ್ಬೇಕು. ಮಂಗಳವಾರ, ಕೃಷ್ಣ ಪಕ್ಷ, ಚತುರ್ದಶಿ. ಅವತ್ತಿನ ದಿವಸ ಆ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಸುಡೋದು ನಮಗೆ ಕೇಳಿಸ್ತದಂತೆ. ಅಂತಹ ಊರಿನಲ್ಲಿ ಇವರು ವಾಸ ಮಾಡಿದ್ರು, ಶಿವಳ್ಳಿಯಲ್ಲಿ ಇದ್ರು ಅಂತ ಈ 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 11ನೇ ಶ್ಲೋಕ ಮತ್ತೆ ನಾಳೆ ದಿವಸ ನೋಡೋಣಂತೆ. ಈಗ ಪಾಜಕ ಬಂದ್ರೀಗ ಶಿವಳ್ಳಿಯಿಂದ ಅಲ್ಲಿಗೆ ವರ್ಗಾವಣೆ ಆದರು. ಶಿವಳ್ಳಿ ಮೂರು, ಅಲ್ಲಿಂದ ಬಿಟ್ಟು ವಾಸಕ್ಕಾಗಿ ಪಾಜಕಕ್ಕೆ ಬಂದಿದ್ದಾರೆ ಅಂತ ಮುಂದಿದ್ದು. ರಾಮಾಧಿವೇಶಿತ ಹರಿಸ್ವಸೃಮೌಲಿ ಮಾಲಾ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸಪಾಜಕ ಪದಂ ತ್ರಿಕುಲೈಕ ಕೇತು ಕಂ ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವಸ್ಮಿತಂ ಪ್ರಕ್ಷಯಂ